मानातीतप्रतिथविभवां मङ्गलं मङ्गलानां वक्षः पीठीं मधुविजयिनो भूषयन्तीं स्वकान्त्या प्रत्यक्षानुश्रविकमहिम प्रार्थिनीनां प्रजानां श्रेयो मूर्तिं श्रियमशरणः त्वां शरण्यां प्रपद्ये। समस्तजननीं वन्दे चैतन्यस्तन्यदायिनीं श्रेयसीं श्रीनिवासस्य करुणामिव रूपिणीम्। ಜಗದಾದಿ ದಂಪತಿಗಳ ಪವಿತ್ರವೂ ಮಂಗಲವೂ ಆದ ಪಾದಾರವಿಂದಗಳಿಗೆ ನಮಸ್ಕರಿಸಿ ಎಲ್ಲ ಭಾಗವತ ವೃಂದಕ್ಕೂ ಕೂಡ ವಂದಿಸಿ ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ. ಹಿಂದಿನ ಪಾಠದಲ್ಲಿ ಭಕ್ತಶ್ರೇಷ್ಠೆಯಾದ ಮೀರಾಬಾಯಿ ವಿಷಯವನ್ನು ತೆಗೆದುಕೊಂಡಿದ್ವು. ಅದು ಒಂದು ಹಂತಕ್ಕೆ ಮಂಗಳವಾಯಿತು. ಇವತ್ತೊಂದು ಹೊಸ ವಿಷಯ ತೆಗೆದುಕೋಬೇಕಾಗಿದೆ. ಇವತ್ತಿನ ವಿಷಯ ಅಣ್ಣಮಾಚಾರ್ಯರು, ಅವರ ಒಂದು ಜೀವನ ಚರಿತ್ರೆ. ಅನ್ನಮಯ್ಯ ಅಂತ ಕರೀತಾರೆ ಅವರನ್ನು. ಅವರ ಒಂದು ಚರಿತ್ರೆಯನ್ನು ಗಮನಿಸೋಣ ಅಂತ. ಒಂದು ದೃಷ್ಟಿಯಿಂದ ಮೀರಾಬಾಯಿ 1498ನೇ ಇಸ್ವಿಯಿಂದ ಅವರ ಜನನವಾಗಿದ್ದು, ಈಗ ನಾವು ಮಾತಾಡಬೇಕು ಅಂತಿರೋದು ಅನ್ನಮಾಚಾರ್ಯರು 1408, ಅಂದರೆ ಸುಮಾರು ಒಂದು 90 ವರ್ಷ ಡಿಫರೆನ್ಸು. 90 ವರ್ಷ ಮುಂಚಿತವಾಗಿ ಅವರು ಹುಟ್ಟಿದ್ದು ಅಂತ. 1408ರಿಂದ 1503, ಅಂದರೆ 95 ವರ್ಷ ಕಾಲ ಇವರ ಜೀವಿತ. ಅನ್ನಮಾಚಾರ್ಯರು ಸಂಪ್ರದಾಯ ಹೇಳೋ ಹಾಗೆ ಭಗವಂತನ ಒಂದು ಅವತಾರ, ಒಂದು ಅಂಶದ ಅವತಾರ. ಅಂಶ ಯಾವ ಅಂಶ ಅಂತ ಹೇಳಿದ್ರೆ ನಂದಕ, ಭಗವಂತನ ನಂದಕ ಇದೆಯಲ್ಲ, ಸ್ವರ್ಡ್, ಕತ್ತಿ ಅಥವಾ ಖಡ್ಗ, ಅದರ ಒಂದು ಅವತಾರ ಎಂಬುದಾಗಿ ಒಂದು ಪ್ರಸಿದ್ಧಿ ಇದೆ. ಅದು ಹೇಗೆ ಅನ್ನೋದನ್ನು ಮುಂದೆ ಗಮನಿಸೋಣ ನಾವು. ಅದನ್ನು ಹೇಗೆ ತೀರ್ಮಾನ ಮಾಡ್ತಾರೆ ಅನ್ನೋದನ್ನು. ಇವರ ಜನನ ಆಗಿದ್ದು ತಾಲ್ಲಪಾಕಂ ಅಂತ ತೆಲುಗು ದೇಶಮಲ್ಲಿ, ಕಡಪ ಡಿಸ್ಟ್ರಿಕ್ಟ್ ಇದೆಯಲ್ಲ, ಈಗ ಕಡಪ ಡಿಸ್ಟ್ರಿಕ್ಟಲ್ಲಿ ಒಂದು ಹಳ್ಳಿಯಾಗಿತ್ತು ಆಗಿನ ಕಾಲದಲ್ಲಿ ತಾಲಪಾಕಂ ಅನ್ನೋದು. ಈಗ ಒಂದು ನಗರವಾಗಿದೆ. ಅಲ್ಲಿ ಜನಿಸಿದವರು. ಇವರ ತಂದೆಯವರು ನಾರಾಯಣ ಸೂರಿ ಎಂಬುದಾಗಿ, ತಾಯಿ ಲಕ್ಕಮಾಂಬ. ಇವರು ತುಂಬ ಪ್ರಸಿದ್ಧ ಪುರುಷರು. ಈಗಂತೂ ತುಂಬ ಪ್ರಸಿದ್ಧಿ ಇದೆ. ಸಂಗೀತಗಾರರು ಸಾಮಾನ್ಯವಾಗಿ ಅವರ ಕಚೇರಿಗಳಲ್ಲಿ ಅಣ್ಣಮಾಚಾರ್ಯ ಕೃತಿಯೊಂದನ್ನು ಹಾಡದೇ ಇರೋದೇ ಇಲ್ಲ, ಅಷ್ಟರ ಮಟ್ಟಿಗೆ. ಇವರು ತಿರುಪತಿ ಶ್ರೀನಿವಾಸನ ಪರಮಭಕ್ತರು. ಶ್ರೀನಿವಾಸನ ಮೇಲೆ ಎಷ್ಟು ಸ್ತೋತ್ರಗಳನ್ನು, ಎಷ್ಟು ಕೃತಿಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಂಪ್ರದಾಯದಲ್ಲಿ ಈಗ ಹೇಳ್ತಾರೆ 32,000 ಕೃತಿಗಳನ್ನು ಇವರು ಮಾಡಿದ್ದಾರೆ ಎಂಬುದಾಗಿ. ಅದಷ್ಟು ಇವತ್ತು ಉಪಲಬ್ಧವಿಲ್ಲ. ಸುಮಾರು ಒಂದು 14,200 ಕೃತಿಗಳು ಸಿಗತ್ತೆ ಅಂತ ಹೇಳ್ತಾರೆ. ಅದನ್ನು ಭದ್ರವಾಗಿ ಪ್ರಿಸರ್ವ್ ಮಾಡಿದ್ದಾರೆ ಎಂಬುದಾಗಿ. ಇವತ್ತು ಕೂಡ ತಿರುಪತಿಯಲ್ಲಿ, ತಿರುಮಲೆಯಲ್ಲಿ ಶ್ರೀನಿವಾಸ ದೇವರಿಗೆ ಒಂದು ಪೂಜೆಗಳು ಆಗತ್ತಲ್ಲ, ಒಂದೊಂದು ಸೇವೆಗಳು, ಒಂದೊಂದು ಸೇವೆಯಲ್ಲೂ ಕೂಡ ಪ್ರಧಾನವಾಗಿ ಪ್ರಾರಂಭದಲ್ಲಿ ಒಂದು ಸುಪ್ರಭಾತ ಸೇವೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಇವರು ನಿಂತು ಹಾಡಿರೋ ಅಂಥ ಒಂದು ಕೃತಿ ಇದೆ. ಎಲ್ಲ ಸೇವೆಗಳಲ್ಲೂ ಕೂಡ ಇವರ ಕೃತಿ ಇದೆ. ಇವತ್ತು ಕೂಡ ಅದನ್ನೆಲ್ಲ ಹಾಕಿ ಇವರ ಕೃತಿಗಳಿಂದಲೇ ಪೂಜೆ ಆಗುತ್ತೆ ಒಂದು ದೃಷ್ಟಿಯಿಂದ ಎಂಬುದಾಗಿ ನಾವು ಗಮನಿಸ್ತೀವಿ. ಇವರನ್ನು ಪದಕವಿತಾ ಪಿತಾಮಹರು ಎಂಬುದಾಗಿ ಆಂಧ್ರದಲ್ಲಿ ಕರೀತಾರೆ ಸಾಮಾನ್ಯವಾಗಿ. ಈ ತೆಲುಗು ದೇಶದಲ್ಲಿ ಮುಮ್ಮೂರ್ತಿಗಳು ಅಂತ ಹೇಳ್ತಾರಲ್ಲ, ಟ್ರಿನಿಟಿ ಅಂತ. ಈ ಕರ್ನಾಟಕ ಟ್ರಿನಿಟಿ ಇವರು ತ್ಯಾಗರಾಜರು, ಆಮೇಲೆ ದೀಕ್ಷಿತರು ಮತ್ತು ಶ್ಯಾಮಹಸ್ತಗಳು ಅಂತ ಹೇಳೋ ಹಾಗೆ ತೆಲುಗುನಲ್ಲಿ ಮುಮ್ಮೂರ್ತಿಗಳು ಅಂತ ಹೇಳ್ತಾರಲ್ಲ, ಅದರಲ್ಲಿ ಪ್ರಧಾನರು ಇವರು ಅಣ್ಣಮಾಚಾರ್ಯರು.
ಇನ್ನಿಬ್ಬರು ಇವರ ಮಗ ಮತ್ತು ಮೊಮ್ಮಗ, ಅವರು 3 ಜನ ಸೇರಿಯೇ ಮುಮ್ಮೂರ್ತಿಗಳಾಗ್ತಾರೆ ಅನ್ನೋದು. ಇಷ್ಟು ಪ್ರಸಿದ್ಧಿ ಅವರಿಗಿದೆ. ಅವರ ವೃತ್ತಾಂತವನ್ನು ಇವತ್ತು ನಾವು ಸ್ಮರಣೆ ಮಾಡಿಕೊಳ್ಳೋಣ ಸ್ವಲ್ಪ ಕಾಲ. ಇವರ ತಂದೆ ನಾರಾಯಣ ಸೂರಿ ಅಂತ ಹೇಳಿದೆ, ಲಕ್ಕಮಾಂಬಾಳ್ ಅನ್ನೋವರು ಇವರ ತಾಯಿ. ಇವ್ರ ತಾಯಿ ಈ ಪರಮಭಕ್ತೆ, ಶ್ರೀನಿವಾಸನ ಪರಮಭಕ್ತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಶ್ರೀನಿವಾಸನ ಬಗ್ಗೆ ಸದಾ ಚಿಂತೆ ಮಾಡ್ತಾ ಇರೋರು ಅವ್ರ ತಾಯಿ. ಇವ್ರಿಗೆ ಏನು ಬೇಕಾಗಿದ್ದರೂ ಕೂಡ ಶ್ರೀನಿವಾಸನ ಮೊರೆ ಇಟ್ಬಿಡ್ತಾರೆ, ಕೇಳ್ಕೊಂಡ್ಬಿಡ್ತಾರೆ. ಅವನು ಕೂಡ ತುಂಬ ಒಂದು ಕರುಣೆಯಿಂದ ಅವನ ಇವರು ಕೇಳಿದ್ದನ್ನು ಕೊಟ್ಬಿಡ್ತಾನೆ. ಹೀಗೆ ನಡೀತಾ ಇರುತ್ತೆ. ವ್ಯವಹಾರ ದೃಷ್ಟಿಯಿಂದ ಹೇಳೋ ಹಾಗಿದ್ದರೆ ಇವರು ತೆಲುಗು ಸ್ಮಾರ್ತರು. ಇದು ಯಾತಕ್ಕೋಸ್ಕರ ಹೇಳ್ತೀರಿ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಈಕೆ ಇವರ ತಾಯಿ, ತಂದೆ ತಾಯಿಗಳ ಮಕ್ಕಳಿರಲ್ಲ, ಬಹಳ ಕಾಲ ಮಕ್ಕಳಿರಲ್ಲ. ಹಾಗಾಗಿ ಒಂದು ತರಹ ವ್ಯಥೆ ಇರುತ್ತೆ ಅವರಿಗೆ, ಮಗು ಆಗಬೇಕು ಅಂತ. ಕೊನೆಗೆ ಇವರೇನು ಮಾಡ್ತಾರೆ, ಒಂದು ವ್ರತವನ್ನು ಕೈಗೊಂಡು ಇವ್ರ ತಾಯಿಯಾದವರು ಲಕ್ಕಮಾಂಬಾಳು ತಿರುಪತಿಗೆ ಹೋಗ್ತಾರೆ, ತಿರುಮಲೆಗೆ ಹೋಗ್ತಾರೆ. ಆಗಿನ ಕಾಲದಲ್ಲಿ ತಿರುಮಲೆಗೆ ಹೋಗೋದು, ಬೆಟ್ಟ ಹತ್ತೋದು ಅನ್ನೋ ಸಾಮಾನ್ಯವಾದ ವಿಷಯ ಅಲ್ಲ, ತುಂಬ ಕಷ್ಟ. ಯಾಕೆಂದರೆ ಈ ಬಸ್ಸು ಕಾರು ಫೆಸಿಲಿಟಿನೂ ಯೋಚನೆ ಮಾಡೋಕ್ಕಾಗಲ್ಲ, ಅವಾಗಿರಲಿಲ್ಲ. ಮೆಟ್ಲು ಸಹಿತ ಇರಲಿಲ್ಲ ಅಂತ. ಹಾಗಾಗಿ ಬೆಟ್ಟವನ್ನು ಹಾಗಾಗೇ ಹತ್ಕೊಂಡು ಹೋಗಬೇಕು, ಕಷ್ಟಪಟ್ಟು ಹತ್ಕೊಂಡು ಹೋಗಬೇಕು. ಅದರಿಂದ ಸುಲಭವಾಗಿ ಹೋಗೋಕ್ಕಾಗ್ತಿರಲಿಲ್ಲ. ಆದರೂ ಕೂಡ ಕೆಲವರು ಒಂಥರ ಸಾಹಸ ಮಾಡಿ ಹೋಗ್ತಾ ಇದ್ದರು ಅನ್ನೋದನ್ನು ಕೇಳ್ತೀವಿ. ಹಾಗೆ ಇವರು ಕೂಡ, ಈ ದಂಪತಿಗಳು ತುಂಬ ಒಂದು ಇದು ಮಾಡಿಕೊಂಡು ಒಂದು ವ್ರತನಿಷ್ಠೆಯಿಂದ ಅಲ್ಲಿ ತಿರುಪತಿ ಬೆಟ್ಟವನ್ನು ಹತ್ತಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಏನು ಪ್ರಾರ್ಥನೆ ಮಾಡ್ಕೋತಾರೆ ಅಂತ ಹೇಳಿದ್ರೆ, ನಮಗೆ ಪುತ್ರ ಸಂತಾನ ಬೇಕು ಎಂಬುದಾಗಿ ಆಕೆ ಪ್ರಾರ್ಥನೆ ಮಾಡ್ಕೋತಾರೆ. ಪುತ್ರ ಸಂತಾನ ಕೇಳೋದು ಸಹಜ, ಅದರಲ್ಲಿ ಏನೋ ಇದೇನಿಲ್ಲ, ಆಶ್ಚರ್ಯ ಏನಿಲ್ಲ. ಆದರೆ ಇವರು ಕೇಳುವವಾಗಿ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ, ನಿನ್ನ ಅಂಶವೇ ಪುತ್ರನಾಗಿ ಹುಟ್ಟಬೇಕು ಅಂತ ಕೇಳ್ಕೊಳ್ತಾರೆ. ಭಗವಂತನ ಅಂಶವೇ ಆಗಬೇಕು, ಪುತ್ರ ಸಂತಾನವಾಗಿ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದು ತುಂಬ ವಿಶೇಷವಾದ ಒಂದು ಇದಾಗುತ್ತೆ, ಪ್ರಾರ್ಥನೆ ಆಗುತ್ತೆ. ಅದನ್ನು ಅವ್ರು ಮಾಡ್ಕೋತಾರೆ. ಆಯಿತು, ಅದು ಮುಗಿಸ್ಕೊಂಡು ಬಂದು ಮಲಗ್ತಾರೆ. ರಾತ್ರಿ ಮಲಗಿದಾಗಿ ಇವ್ರಿಗೂ ಒಂದು ಸ್ವಪ್ನವಾಗುತ್ತೆ. ಸ್ವಪ್ನದಲ್ಲಿ ತಿರುಮಲೆ ಶ್ರೀನಿವಾಸನೇ ಬಂದು ಒಂದು ಖಡ್ಗವನ್ನು ಇವರು ಕೊಡ್ತಾನಂತೆ. ಇವರಿಗೆ ಆಶ್ಚರ್ಯವಾಗುತ್ತೆ, ಯಾತಕ್ಕೆ ಭಗವಂತ ಖಡ್ಗ ಕೊಡ್ತಾನಲ್ಲ? ಖಡ್ಗ ಅಂತ ಹೇಳಿದ್ರೆ ಒಂದು ಕೊಲ್ಲೋದು ಒಂದು ಇದಾಗುತ್ತೆ. ಹಾಗಾಗಿ ಏನಪ್ಪ ಹೀಗೆ ಕೊಡ್ತಾನಲ್ಲ ಅಂತ ಒಂಚೂರು ಗಾಬರಿ ಆಗುತ್ತೆ. ಆದರೂ ಕೂಡ ಅದನ್ನು ಕೊಡ್ತಾ ಇರೋ ಸಂದರ್ಭದಲ್ಲಿ ಆ ತಿರುಮಲೆಯಲ್ಲಿ ಸುಪ್ರಭಾತ ಸೇವೆ ನಡೀತಾ ಇರುತ್ತೆ. ಅದು ಕೇಳಿಸುತ್ತೆ ಅಂತೆ. ಓಹೋ, ಇದು ಕಾಣಿಸ್ಕೊಳ್ಳುತ್ತೆ, ಅಲ್ಲಿ ಸುಪ್ರಭಾತ ಸೇವೆ ಆಗುತ್ತೆ. ಅದರಿಂದ ಏನೋ ಒಂದು ಒಳ್ಳೆ ಶಕುನ ಇದು ಅಂತ ಅಂದ್ಕೊಂಡು ಸಂತೋಷ ಪಡ್ತಾರೆ. ಅವರ ಭೀತಿ ಹೊರಟಾಯಿತು, ಅವ್ರಿಗೆ ಸಂತೋಷ ಪಡ್ತಾರೆ ಅಂತ. ಆಯಿತು, ಮುಗಿಸ್ಕೊಂಡು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹಾಗೇ ಬರ್ತಾರೆ. ವಾಪಸ್ ಊರಿಗೆ ಬಂದ ಮೇಲೆ ಒಂದು ಕಾಲ ಆದಮೇಲೆ ಗರ್ಭವತಿ ಆಗ್ತಾರೆ ಇವರು. ಆಮೇಲೆ ಮಗು ಹುಟ್ಟುತ್ತೆ. ಮಗು ಹುಟ್ಟೋ ಸಮಯದಲ್ಲಿ ಒಂದು ವಿಶೇಷವಾದ ಒಂದು ಘಟನೆ ನಡೆಯುತ್ತೆ. ಅದನ್ನು ಅಲ್ಲಿದ್ದವರು ನೋಡ್ಕೊಂಡು ಹೇಳ್ತಾರೆ. ಅಂದರೆ ತಿರುಮಲೆಯಲ್ಲಿ ಒಂದು ಮಿಂಚು ಹೊಡೆಯುತ್ತಂತೆ. ಆ ಮಿಂಚಿನ ಆಕಾರ ಗಮನಿಸ್ಬಿಟ್ಟಿದ್ದಾರೆ ಕೆಲವರು. ಭಗವಂತನ ಖಡ್ಗದ ಆಕಾರದಲ್ಲಿ ಇತ್ತು ಆ ಮಿಂಚು ಅಂತ ಹೇಳ್ತಾರೆ. ಅಲ್ಲಿ ತಿರುಮಲೆಯಲ್ಲಿ ಹಾಗಾಗ್ತಾ ಇದೆ ಮಿಂಚು, ಅದರ ಆಕಾರ ಕಾಣ್ತಾ ಇದೆ. ಇಲ್ಲಿ ಇವರಿಗೆ ಪ್ರಸವ ಆಗ್ತಾ ಇದೆ. ಆ ಸಂದರ್ಭದ ಸುತ್ತ ಇರೋರು ಗಮನಿಸಿದ್ದಾರೆ, ಹೆಂಗಸರು ಗಮನಿಸ್ತಾರೆ. ಇವರ ಒಂದು ಗರ್ಭ ಪ್ರದೇಶದಲ್ಲಿ ನೋಡಿದ್ರೆ ಒಂದು ಖಡ್ಗದ ಆಕಾರ ಏನೋ ಒಂದು ಕಾಣ್ತಾ ಇದೆಯಂತೆ. ಇದೇನಿದು ಅಂತ ಆಶ್ಚರ್ಯ. ಇವರಿಗೆಲ್ಲ ಭಯ, ಗಾಬರಿ. ಇವು ಖಡ್ಗ ಕಾಣ್ತಾ ಇದೆ ಅವಳ ಹೊಟ್ಟೆನಲ್ಲಿ ಅನ್ನೋ ಹಾಗೆ. ಯಾಕಂದ್ರೆ ಹೊರಗಡೆ ಒಂದು ಆಕಾರ ಏನೋ ಒಂದು ಕಾಣುತ್ತೆ ಹಾಗೆ. ಆದರೆ ಇವ್ರಿಗೆ ಆಮೇಲೆ ಇನ್ಫಾರ್ಮೇಷನ್ ಬಂತಲ್ಲ, ಮಿಂಚು ಇತ್ತು ತಿರುಮಲೆಯಲ್ಲಿ, ಅಲ್ಲೂ ಕೂಡ ಹೀಗೆ ಇತ್ತು ಅಂತ ತೋರಿಸಿದಾಗ ಎಲ್ಲ ಸೇರಿಸಿದಾಗ ಏನೋ ಒಂದು ಕನೆಕ್ಷನ್ನು. ಆಮೇಲೆ ಧೈರ್ಯವಾಗಿರ್ತಾರೆ. ಆ ಭಯ ಹೋಗುತ್ತೆ. ಅಂದರೆ ಭಗವಂತನ ಒಂದು ಅವತಾರವಾಗ್ತಾ ಇದೆ, ಅವನ ಅಂಶದ ಒಂದು ಅವತಾರವಾಗ್ತಾ ಇದೆ, ಖಡ್ಗದ ಅವತಾರ ಎಂಬುದಾಗಿ ಒಂದು ತೀರ್ಮಾನ ಮಾಡೋದಕ್ಕೆ ಒಂದು ವಿಷಯವಾಗುತ್ತೆ ಇದು ಅಂತ. ಅಂದರೆ ಏನೋ ಒಂದು ಸೂಚನೆ ಕೊಡ್ತಾನೆ ತನ್ನ ಒಂದು ಅವತಾರದ ವಿಷಯವನ್ನು. ಅದು ಹಾಗಾಯಿತು ಅಂತ ಗಮನಿಸ್ಕೋಬಹುದು. ಸರಿ, ಇದಾದ ಮೇಲೆ ಆ ಮಗುವಿಗೆ ಹೆಸರೆಲ್ಲ ಇಡ್ತಾರೆ, ಅನ್ನಮಯ್ಯ ಅಂತ.
ಅದನ್ನೇ ಆ ಹೆಸರಿಂದಲೇ ಕರೀತಾರೆ ಕೊನೆವರೆಗೂ. ಅಣ್ಣಮಾಚಾರ್ಯ ಅನ್ನೋದು ಉಂಟು, 2 ಥರವೂ ಕರೆಯೋದುಂಟು. ಈಗ ಮಗು ಬೆಳೀತಾ ಇದೆ. ಬೆಳೆಯುವಾಗ ಒಂದು ಅಂಬೆಗಾಲಿಟ್ಟು ಹೋಗೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದು ಪದ್ಧತಿ ಇದೆ. ಈ ಉತ್ತರ ಭಾರತದಲ್ಲಿದೆ ಅಂತ ಕೇಳಿದ್ದೀವಿ, ದಕ್ಷಿಣದಲ್ಲೂ ಇದು, ಆಂಧ್ರ ಪ್ರದೇಶದಲ್ಲಿ ಆ ಸಮಯದಲ್ಲಿ ಇತ್ತು ಅನ್ನೋದನ್ನು ಕೇಳ್ತೀವಿ. ಅಂಬೆಗಾಲು ಇಟ್ಕೊಂಡು ಹೋಗುವಾಗ ಮಗು ಮುಂದೆ ದೂರದಲ್ಲಿ ಅನೇಕ ಪದಾರ್ಥಗಳನ್ನ ಇಡ್ತಾರೆ, ವಿವಿಧವಾದ ಪದಾರ್ಥಗಳನ್ನ ಇಡ್ತಾರೆ. ಹಿಂದೆ ನಾವು ಕೃಷ್ಣ ಚೈತನ್ಯ ವಿಷಯದಲ್ಲೂ ಕೇಳಿದ್ವು ಇದನ್ನು. ಹಾಗೆಯೇ ಇಲ್ಲೂ ಕೂಡ ಇದರಲ್ಲೂ ಇದು ಮಾಡುತ್ತೆ. ಮಗು ಅಂಬೆಗಾಲು ಇಟ್ಕೊಂಡು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಯಾವುದಾದ್ರೂ ಒಂದು ವಸ್ತುವನ್ನು ಕೈಗೆ ತಗೊಳುತ್ತೆ. ತಗೊಂಡಾಗ ಏನು ಪ್ರತೀತಿ ಅಂತ ಹೇಳಿದ್ರೆ, ಯಾವ ವಸ್ತುವನ್ನು ತಗೊಳುತ್ತೋ ಮುಂದೆ ಅದು ಅದಕ್ಕೆ ಸಂಬಂಧಪಟ್ಟಾಗ ಬೆಳೆಯುತ್ತೆ ಅಂತ ಒಂದು ನಂಬಿಕೆ. ಹಾಗೆ ಇದನ್ನು ಬಿಟ್ಟಾಗ ಇದು ಹೋಗುತ್ತೆ. ಅನೇಕ ವಿವಿಧವಾದ ಪದಾರ್ಥಗಳನ್ನ ಇಟ್ಟಿರ್ತಾರೆ. ಇದು ಯಾವ್ದು ತಗೊಂಡು ಅಂತ ಹೇಳಿದ್ರೆ ಎಲ್ಲ ಬಿಟ್ಟು ಅಲ್ಲಿ ಭಾಗವತ ಪುಸ್ತಕ ಒಂದಿರುತ್ತಂತೆ. ಪುಸ್ತಕ ಅಂತ ಹೇಳಿದ್ರೆ ತಾಳೆಗರಿ, ಅದರ ಪಕ್ಕದಲ್ಲಿ ಬರೆಯುವಂಥ ಒಂದು ಪೆನ್ ತರಹ ಅದನ್ನು ಇಟ್ಟಿರ್ತಾರೆ. ಈ ಸೀದಾ ಹೋಗ್ಬಿಟ್ಟು ಇನ್ನು ಯಾವುದನ್ನು ಗಮನಿಸ್ತೆ ಆ ಪೆನ್ನನ್ನು ತಗೊಳ್ತಂತೆ. ಅಂದರೆ ಆವಾಗ ಎಲ್ಲರಿಗೂ ಒಂದು ಆಶ್ಚರ್ಯ, ಒಂದು ಸಂತೋಷ, ಇನ್ನು ಮುಂದೆ ಒಂದು ದೊಡ್ಡ ಬರವಣಿಗೆಗಾರ ಆಗ್ತಾನೆ ಅನ್ನೋ ಥರದಲ್ಲಿ ಒಂದು ಸೂಚನೆ ಅಂಥೇಳಿ ಅವರು ತಗೋತಾರೆ ಅಂತ. ಸರಿ, ಇದಾಯಿತು. ಇಷ್ಟಾದ ಮೇಲೆ ಮಗು ಬೆಳೀತಾ ಸಣ್ಣ ಮಗುವಾಗಿದ್ದಾಗ ಅವ್ರ ತಾಯಿ ಹಿಂದೆ ಹೇಳಿದ ಹಾಗೆ ತುಂಬ ಭಕ್ತೆ, ಅವಳು ಶ್ರೀನಿವಾಸನ ಭಕ್ತೆ. ಹಾಗಾಗಿ ಮಗುವಿಗೆ ಊಟ ಮಾಡಿಸುವಾಗ, ಅದು ಕೈ ತುತ್ತು ಕೊಡುವಾಗ ಆವಾಗೆಲ್ಲ ಕತೆ ಹೇಳ್ತಾ ಇದ್ರಂತೆ. ಏನು ಕತೆ ಅಂತ ಹೇಳಿದ್ರೆ ಎಲ್ಲ ಶ್ರೀನಿವಾಸನ ಸಂಬಂಧಪಟ್ಟ ಹಾಗೆ ಕತೆ. ಹಾಗಾಗಿ ಮಗುವಿಗೆ ಶ್ರೀನಿವಾಸ ಅಂತ ಹೇಳಿದ್ರೆ ತುಂಬ ಭಕ್ತಿ. ಆವಾಗಲೇ ಸಣ್ಣ ಮಗುವಾಗಿದ್ದಾಗಲಿಂದಲೇ ಅವಾಗ ತುಂಬ ಭಕ್ತಿ ಹಾಗೆ ಬೆಳೀತಾ ಬಂತು ಅಂತ. ಕತೆಗಳೆಲ್ಲ ಹೇಳ್ತಾ ಕೇಳ್ತಾ ಅದೇನೋ ಒಂದು ಸಂಸ್ಕಾರ ಒಳಗಡೆ ಅಣ್ಣಮಯ್ಯನಿಗೆ ಬೆಳೀತಾ ಬಂತು ಅಂತ ಅದನ್ನು ಜ್ಞಾಪಿಸ್ಕೋತಾರೆ. ಈಗ ನಾರದರು ಕಯಾತುಗೆ ಹೇಳಿದಾಗ, ಹಿರಣ್ಯಕಶಿಪು ಹೆಂಡತಿ ಕಯಾತುಗೆ ಹೇಳುವಾಗ ಅವಳ ಗರ್ಭದಲ್ಲಿ ಪ್ರಹ್ಲಾದ ಕೇಳಿಸ್ಕೊಂಡು ಹಾಗೇ ಬೆಳ್ಕೊಂಡ ಅಂತ ಹೇಳಿ ಕೇಳ್ತೀವಲ್ಲ, ಹಾಗೆ ನಾರದರು ಉಪದೇಶ ಮಾಡ್ತಾ ಇದ್ದದನ್ನು, ಕತೆ ಹೇಳ್ತಾ ಇದ್ದಿದ್ದನ್ನು ಕಯಾತುಗಿಂತ ಪ್ರಹ್ಲಾದ ಚೆನ್ನಾಗಿ ಕೇಳಿಸ್ಕೊಂಡ ಗರ್ಭದಲ್ಲಿ ಇದ್ಕೊಂಡು ಅಂತ. ಹಾಗೆ ಇಲ್ಲಿ ಇವಳು ಕತೆ ತಾಯಿ ಕತೆ ಹೇಳ್ತಾ ಅವನು ಮಗು ಚೆನ್ನಾಗಿ ಕೇಳಿಸ್ಕೊಳ್ತು ಅಂದರೆ ಭಕ್ತಿ ಒಂಥರ ಆ ಸಮಯದಿಂದಲೇ ಬೆಳೀತಾ ಬಂತು ಅನ್ನೋದನ್ನು ಕೇಳ್ತೀವಿ. ಇನ್ನು ಬೆಳೀತಾ ಉಪನಯನ ಆಯಿತು. ಉಪನಯನ ಆದಮೇಲೆ ಅವನಿಗೆ ವೇದ ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ದರು. ಒಂದು ದೃಷ್ಟಿಯಿಂದ ಅವರ ತಂದೆಯೇ ವೇದ ಪಾಠಕರಾಗಿದ್ದರು ಮತ್ತು ಪುರೋಹಿತರು ಆಗಿದ್ದರು ಅಂತ ಕೇಳ್ತೀವಿ. ಹಾಗಾಗಿ ಅವರ ತಾನೇ ಕಲಿತು, ಬೇರೆಯವರ ತಾನೇ ಕಲಿತು, ಹಾಗೆ ವೇದಾಭ್ಯಾಸ ಚೆನ್ನಾಗಾಯಿತು ಹುಡುಗನಿಗೆ. ಅದರ ಜೊತೆಗೆ ಇವನು ಅನೇಕ ಬೇರೆ ವಿದ್ಯೆಗಳನ್ನು ಕಲಿಸ್ತಾ ಇದ್ದರು ಅಂತ ಹೇಳಬೇಕು. ಯಾವುದಪ್ಪ ಅಂತ ಹೇಳಿದ್ರೆ, ಈ ಖಡ್ಗ ಇಟ್ಕೊಂಡು ಫೈಟಿಂಗು, ಸ್ವರ್ಡ್ ಫೈಟಿಂಗ್ ಅಂತ ಅದನ್ನು ಅಭ್ಯಾಸ ಮಾಡಿಸ್ತಾರೆ. ಅದು ಎಲ್ಲೋ ಒಂದು ಲಿಂಕ್ ಬರುತ್ತೆ ನೋಡಿ. ಹಾಗೆ ಅದ್ರಲ್ಲಿ ತುಂಬ ಇಷ್ಟ ಅವನಿಗೆ, ಅದನ್ನು ಕಲಿತಾ ಇದ್ದ ಅಂತ. ಹಾಗೆಯೇ ಸ್ವಿಮ್ಮಿಂಗ್ ಕಲಿಸ್ತಾ ಇದ್ರಂತೆ, ಈಜುಗಾರಿಕೆ ಅದೊಂದು ಬಂತು. ಆಮೇಲೆ ಹೀಗೆ ಇನ್ನು ಕೆಲವು ಇದನ್ನೆಲ್ಲ ಕಲ್ತ್ಕೊಂಡ್ಬಂದ ಅವನು ಅಂಥೇಳಿ ಇದು ಮಾಡ್ತಾರೆ. ಇದಾದ ಮೇಲೆ ಏನು ಮಾಡಿದ, ವೇದ ಪಾಠ ಇವನು ಕಲಿತಿದ್ದನ್ನು ಕಲಿತಾ ಇರುವಾಗ ಇವನ ಸೋದರ ಮಾವನ ಮಕ್ಕಳು, ಹೆಣ್ಮಕ್ಕಳು ಇಬ್ಬರು ಇರ್ತಾರೆ, ದಿಮ್ಮಕ್ಕ ಬೊಮ್ಮಕ್ಕ ಅಂತ ಆಗಿನ ಕಾಲದ ಹೆಸರುಗಳು. ಅವರು ಇರ್ತಾರೆ. ಇವನಿಗಿಂತ ಸ್ವಲ್ಪ ಚಿಕ್ಕವರೇ ಅವರು. ಅವರೇನು ಮಾಡ್ತಾರೆ, ಇವನು ವೇದ ಪಾಠ ಕಲಿತಾ ಇರುವಾಗ ಅವ್ರು ತುಂಬ ಆಸಕ್ತಿಯಿಂದ ಅಲ್ಲೇ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ಳೋರಂತೆ, ವೇದ ಮಂತ್ರಗಳನ್ನು ಕೇಳಿಸ್ಕೊಳ್ಳೋರಂತೆ. ಅದನ್ನು ಇವನು ಗಮನಿಸ್ಬಿಟ್ಟು, ಈ ಕಲಿತಾರೆ ಅಷ್ಟೊಂದು ಆಸಕ್ತಿ ಇದೆಯಾ ಅಂತೆಲ್ಲ ವಿಚಾರಿಸ್ಬಿಟ್ಟು, ಹಾಗಾದರೆ ನೀವು ಬನ್ನಿ ಒಳಗಡೆ ಬಂದು ಕೂತ್ಕೊಳ್ಳಿ ಅಂತ ಹೇಳೋದು. ಆವಾಗ ಒಳಗಡೆ ಬಂದು ಕೂತ್ಕೊಂಡು ಕೇಳೋದಕ್ಕೆ ಅನುಮತಿ ಇರಲಿಲ್ಲ ಆಗಿನ ಕಾಲದಲ್ಲೆಲ್ಲ. ಹೆಣ್ಮಕ್ಳು ಹಾಗೆಲ್ಲ ಕೇಳೋ ಹಾಗಿಲ್ಲ, ಪಾಠ ಮಾಡೋ ಹಾಗಿಲ್ಲ, ಕಲಿಯೋ ಹಾಗಿಲ್ಲ ಅಂತೆಲ್ಲ ಇತ್ತು. ಈಗಲೂ ಸುಮಾರು ಸಾಕಷ್ಟು ಇದೆ, ಹಾಗೇನೆ ಪರಂಪರೆಯಲ್ಲಿ ಹಾಗೆ ಬಂದಿದೆ. ಸರಿ, ಅವರು ಹಾಗೆ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಇವನೇನು ಮಾಡ್ತಿದ್ದ, ಸಪರೇಟಾಗಿ ಕೂತ್ಕೊಂಡು ನಾನು ನಿಮ್ಮ ಪಾಠ ಹೇಳ್ಕೊಡ್ತೀನಿ ಬನ್ನಿ ಅಂಥೇಳಿ ಕೂರಿಸ್ಕೊಂಡು ಅವ್ರಿಗೆ ವೇದ ಮಂತ್ರಗಳೆಲ್ಲ ಹೇಳ್ಕೊಡ್ತಾ ಇದ್ದ ಅಂತ. ಮೊದಲು ಪ್ರಾರಂಭದಲ್ಲಿ ಅವನ ಪಾಡಿಗೆ ಅವನು ಹೇಳ್ಕೊಡ್ತಾ ಇದ್ದಿದ್ದು, ಹೋಗ್ತಾ ಎಲ್ರಿಗೂ ತಿಳಿದ ಹಾಗೆಯೇ ಮಾಡ್ತಾ ಇದ್ದಿದ್ದು. ಹೀಗೆ ಒಂಥರ ಕ್ರಾಂತಿಕಾರಿಯಾಗಿ ಬೆಳೀತಾ ಇದ್ದ ಅನ್ನೋದನ್ನು ಅಲ್ಲಿಂದಲೇ ಗಮನಿಸಬಹುದು ಅಂತ. ಇದು ಜನಗಳಿಗೆ ಇಷ್ಟ ಆಗಿಲ್ಲ.
ಸಮಾಜದಲ್ಲಿ ಅದು ಇಷ್ಟವಾಗಲ್ಲ. ಯಾಕೆಂದರೆ ಹೆಣ್ಮಕ್ಳಿಗೆ ಯಾವ ದೃಷ್ಟಿಯಿಂದಲೂ ಕೂಡ ವೇದಾಧ್ಯಯನ ಕೂಡುದು, ಅದಕ್ಕೆ ಸ್ಯಾಂಕ್ಷನ್ ಇಲ್ಲ. ಆದರೂ ಇವನಿಗೆ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ನೀನು ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳಿ ನೋಡಿದ್ರು, ಆದರೆ ಇವನೇನು ಕೇರ್ ಮಾಡೋ ಹಾಗೆ ಕಾಣಲಿಲ್ಲ. ಆಮೇಲೆ ಹೋಗಿ ಇವ್ರ ತಂದೆಗೆ ದೂರ ಹೇಳ್ತಾರೆ, ಕಂಪ್ಲೇಂಟ್ ಹೇಳ್ತಾರೆ. ಹೀಗೆ ನಿಮ್ಮ ಮಗ ಮಾಡ್ತಾ ಇದ್ದಾನೆ, ಹೆಣ್ಮಕ್ಳಿಗೆಲ್ಲ ಹೇಳ್ಕೊಡ್ತಾ ಇದ್ದಾನೆ, ಪಾಠ ಹೇಳ್ಕೊಡ್ತಾನೆ. ಹೆಣ್ಮಕ್ಳಿಗೆ ಅಂದರೆ ಇವರಿಬ್ಬರಿಗೆ, ಅವ್ರ ಫ್ರೆಂಡ್ಸ್ ಎಲ್ಲ ಆಮೇಲೆ ಜೊತೆಗೆ ಸೇರ್ಕೊಂಡಿರೋದು ಕಾಣುತ್ತೆ. ಎಲ್ಲ ಆಯಿತು, ಹೀಗೆ ಹೇಳ್ಕೊಡ್ತಾ ಇದ್ದಾನೆ ನೋಡಿ, ಇದು ತಪ್ಪಲ್ವೇ, ನಮ್ಮ ಸಂಪ್ರದಾಯಕ್ಕೆ ವಿರೋಧವಲ್ವೇ ಅಂತ ನೀವು ಖಂಡಿಸಬೇಕು ಅಂಥೇಳಿ ದೂರ ಹೇಳಿದ್ರು. ಸರಿ, ಇವರೇನು ಮಾಡಿದ್ರು, ಮಗ ಬಂದ ಮೇಲೆ ಹೇಳಿದ್ರು, ಯಾಕಪ್ಪ ಹೀಗೆ ಮಾಡ್ತಾ ಇದೀಯಾ, ತಪ್ಪು ನೀನು ಮಾಡ್ತಿರೋದು, ಸಂಪ್ರದಾಯ ವಿರೋಧವಾಗೆಲ್ಲ ಹೀಗೆಲ್ಲ ಮಾಡಬಾರ್ದು, ನೀನು ಹೆಣ್ಮಕ್ಳು ಕಲಿಯೋ ಹಾಗಿಲ್ಲ ವೇದವನ್ನು ಅಂಥೇಳಿ ಹೇಳಿದ್ರು. ಅದಕ್ಕೆ ಇವನು ಪ್ರಶ್ನೆ ಕೇಳ್ತಾನೆ, ವಿನಯದಿಂದ ಕೇಳ್ತಾನೆ, ಯಾತಕ್ಕೆ ಕಲಿಯೋ ಹಾಗಿಲ್ಲ ಅಂತ. ಹೆಣ್ಮಕ್ಳಿಗೆ ಯಾಕೆ ಅಧಿಕಾರ ಇಲ್ಲ? ನೀವು ವೇದ ವಿದ್ಯೆ ಅಂತ ಹೇಳ್ತಾ ಇರಲ್ಲ, ಆ ವಿದ್ಯಾ ದೇವತೆ ಯಾರು ಹೇಳಿ ನೋಡೋಣ? ಸರಸ್ವತಿ ಅಲ್ವೇ? ಸರಸ್ವತಿ ಹೆಂಗಸ ಗಂಡಸ ಅಂತ ಕೇಳ್ತಾರೆ. ಹಾಗೆ ನೀವು ನಿತ್ಯವೂ ಸಂಧ್ಯಾವಂದನೆ ಮಾಡ್ತೀರಾ, ಗಾಯತ್ರಿ ಜಪ ಹೇಳ್ತೀರಾ, ಗಾಯತ್ರಿ ಯಾರು? ಹೆಂಗಸ್ತಾನೆ ಅಂತ. ಹಾಗೇನೆ ಒಂದು ಪೌರುಷ, ಇದು ವೀರ್ಯ ಬೇಕು ಅಂತ ಹೇಳಿದ್ರೆ ಯಾರನ್ನ ಉಪಾಸನೆ ಮಾಡ್ತೀರಾ, ಯಾರು ನಮಸ್ಕಾರ ಮಾಡ್ತಾರೆ ಕ್ಷತ್ರಿಯರಲ್ಲ ಹೋಗ್ಬಿಟ್ಟು ಅಂಥೇಳಿ? ದುರ್ಗಾ ಮಾತೆ ಅಲ್ವಾ, ದುರ್ಗಾ ಮಾತೆ ಹೆಂಗಸಲ್ವೇ ಅಂತ ಹೇಳ್ಬಿಟ್ಟು ಹೀಗೆ ಒಂದು ಸೀರೀಸು ಪ್ರಶ್ನೆ ಕೇಳಿದಾಗ ಅದರಿಂದ ತಪ್ಪೇನಿದೆ? ಅವ್ರನ್ನೇ ಪೂಜೆ ಮಾಡುವಾಗ ಹೆಣ್ಣು ದೇವತೆಯನ್ನೇ ಪೂಜೆ ಮಾಡುವಾಗ ಇದರಲ್ಲಿ ತಪ್ಪು, ಅವ್ರು ಕಲ್ತಾರೆ ಏನು ತಪ್ಪಿದೆ ಅಂತ ಕೇಳ್ತಾನೆ. ಅದಕ್ಕೆ ಉತ್ತರ ಇಲ್ಲ ಅವ್ರ ತಂದೆ ಹತ್ರ. ಪಾಪ ಅದನ್ನು ಸುಮ್ಮನೆ ಆಗ್ಬಿಡ್ತಾರೆ, ಸರಿ ಹೋಗು ಅಂತ ಹೇಳಿ ಸುಮ್ಮನೆ ಬಿಟ್ಬಿಡ್ತಾರೆ. ಆಮೇಲೆ ಕಾಲಕ್ರಮದಲ್ಲಿ ಇವನು ಬಿಟ್ಟುಬಿಡ್ತಾರೆ. ಆಯಿತು, ಅಂತೂ ಒಂದು ಸಮಾಜ ಸುಧಾರಣಾ ಕೆಲಸ ಮಾಡಬೇಕು ಅನ್ನೋದು ಕ್ರಾಂತಿಕಾರಿ ಒಂದು ಇದು ಆವಾಗಲಿಂದನೇ ಬಂದಿತ್ತು ನನಗೆ ಅನ್ನೋದನ್ನು ಗಮನಿಸ್ಬೋದು ಇಲ್ಲಿ ಅನ್ನೋದನ್ನು ಹೇಳ್ತೀನಿ. ಇದಾದಮೇಲೆ ಮತ್ತೆ ವಯಸ್ಸಾಗ್ತಾ ಇದೆ, ಬೆಳೀತಾ ಇದ್ದಾನೆ, ಯುವಕನಾದ್ಮೇಲೆ ಈ ಯುವಕನ ಸ್ಥಿತಿಯಲ್ಲೂ ಅವನು ಇವನು ಅಂತಲೇ ಹೇಳೋಣ. ಆಮೇಲೆ ಮುಂದೆ ಆಚಾರ್ಯರಾಗಿ ಬೇರೆ ಚೇಂಜ್ ಮಾಡ್ಕೊಳ್ಳೋಣ. ಆವಾಗ ಏನು ಮಾಡ್ತಾರೆ, ಬೆಳೀತಾ ಏನಾಗುತ್ತೆ, ಇವರು ಸೋದರ ಮಾವನ ಮಕ್ಕಳು ಇರ್ತಾರಲ್ಲ, ಅವರಿಬ್ಬರನ್ನ ಹೆಣ್ಮಕ್ಳ ಜೊತೆನೇ ಜಾಸ್ತಿ ಓಡಾಡೋಕ್ಕೆ ಶುರು ಮಾಡಿದೆ. ಓಡಾಡೋದು ಅಂತ ಹೇಳಿದ್ರೆ ಅವ್ರ ಜೊತೆಲೇ ಯಾವಾಗಲೂ ಕಾಲ ಕಳೆಯೋದು, ಒಂಥರ ಖುಷಿಯಾಗಿರೋದು. ಖುಷಿ ಅಂತ ಹೇಳಿದ್ರೆ ಲೌಕಿಕವಾದ ಖುಷಿ ಏನೇ ಅದು, ಇನ್ನೇನಿಲ್ಲ. ಇವರು ಉದ್ಯಾನವನದಲ್ಲಿ ಒಂದು ಇದರುತ್ತೆ, ಮರದ ಕೊಂಬೆಗೆ ಉಯ್ಯಾಲೆ ಕಟ್ಟಿರ್ತಾರೆ. ಉಯ್ಯಾಲೆಯಲ್ಲಿ ಕೂತ್ಕೊಂಡು ಅವರಿಬ್ಬರು ಕೂತ್ಕೊಂಡಿದ್ರೆ ಇವನು ತೂಗೋದು ಅವರನ್ನು, ಹಾಗೆ ಇವನು ಕೂತ್ಕೊಂಡ್ರೆ ಅವ್ರು ತಗೋದು, ಹೀಗೆ ಪ್ರಾರಂಭ ಆಯಿತು. ಆಮೇಲೆ ಆಟ ಪಾಠಗಳು ಎಲ್ಲ ಜೊತೆಯಾಗೆ ಹೀಗೆ ಇದ್ದು ಹೀಗೆ ಇದು ಬೆಳೀತಾ ಬಂತು. ಕೊನೆಗೆ ಒಂದು ಕೊಳ ಇದೆ, ಊರಲ್ಲಿ ಕೊಳ ಇದೆ, ಅಲ್ಲಿ ಹೋಗಿ ಸ್ನಾನಕ್ಕೆ ಅಂತೆಲ್ಲ ಬರ್ತಾರೆ. ಇವನು ಸ್ನಾನಕ್ಕೆ ಹೋದ್ರೆ ಅವರು ಬರ್ತಾ ಇರುತ್ತೆ ಅಲ್ಲಿ. ಸೊ 3 ಜನರೂ ಸ್ನಾನ ಮಾಡೋದು ಅಲ್ಲಿ. ಹೀಗೆ ಪ್ರಾರಂಭ ಆಗೋಯ್ತು. ಇದನ್ನು ನೋಡಿ ಎಲ್ಲ ಸಂದರ್ಭದಲ್ಲೂ ಕೂಡ ಇವನು ಅವ್ರ ಜೊತೆಲೇ ಇರ್ತಾನೆ, ಅವರು ಇವನ ಜೊತೆಲೇ ಇರ್ತಾರೆ, ಇರೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂಥೇಳಿ ಆದಾಗ ಸಮಾಜಕ್ಕೆ ಅದು ಯಾಕೋ ಅದು ಒಪ್ಪಲಿಲ್ಲ, ಸರಿಯಾಗಿ ಬರಲಿಲ್ಲ. ಹಾಗಾಗಿ ಮತ್ತೆ ತಂದೆ ಹತ್ರ ಒಂದು ಕಂಪ್ಲೇಂಟ್ ಮಾಡ್ತಾರೆ, ನೋಡಿ ಹೀಗೆ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ, ಆದ್ದರಿಂದ ಖಂಡಿಸ್ಬೇಕು, ಇದು ಚೆನ್ನಾಗಿಲ್ಲ ಹಾಗೆ ಮಾಡೋದು, ಬೆಳೆದ ಹುಡುಗಿಯರು ಹೀಗೆ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ, ಸಹಜವಾಗಿ ಹೇಳ್ತಾರೆ. ಅದಕ್ಕೆ ತಂದೆಗೂ ಇದಾಯ್ತು, ಆಯಿತು ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಅವನು ಕರೆದ್ಬಿಟ್ಟು ಹೇಳ್ತಾರೆ ಅನ್ನಮಯ್ಯನ, ಯಾತಕ್ಕೆ ಹೀಗೆ ಮಾಡ್ತಾ ಇದೆಯಪ್ಪ, ಹೀಗೆ ಮಾಡೋದು ತಪ್ಪು, ಸಮಾಜ ದೃಷ್ಟಿಯಿಂದ ಸರಿಯಲ್ಲ, ಇದು ಹೀಗೆ ಮಾಡಬೇಡ ಅಂಥೇಳಿ ಮಾಡ್ತಾ. ಆಗ ನಾನು ಏನು ಮಾಡಬೇಕು ಅಂತ ಹೇಳಿದೆ, ಏನು ಮಾಡಬೇಡ, ನೀನು ಅವ್ರು ನೋಡೋಕ್ಕೆ ಹೋಗಬೇಡ, ಅವ್ರ ಜೊತೆ ಆಟ ಆಡೋದು ಇದು ಮಾಡೋದು ಏನೂ ಬೇಡ, ಎಲ್ಲ ನಿಲ್ಲಿಸು ಅಂತ ಹೇಳ್ತಾರೆ. ಸರಿ ಅಂತ ಮಾತು ಕೊಟ್ಬಿಡ್ತಾನೆ, ಆಯಿತು ಅಂತ. ಯಾವ ಮಾತು ಕೊಟ್ಟನೋ ಈ ತಂದೆ ವಿಷಯದ ಒಂದು ಗೌರವ ಇದೆ. ಅವ್ರಿಗೆ ಹೇಳಿದ ಮಾತನ್ನು ಮೀರಲ್ಲ, ಅದನ್ನು ನಡೆಸ್ಕೊಡ್ತಾನೆ. ಹಾಗಾಗಿ ಅವನು ತೀರ್ಮಾನ ಮಾಡಿಕೊಂಡ, ಆಯಿತು ನಮ್ಮ ಅಪ್ಪನಿಗೆ ಏನು ಮಾತು ಕೊಟ್ಟಿದ್ದೇನೋ ಅದನ್ನು ಮೀರಲ್ಲ ನಾನು ಅಂಥೇಳಿ ಮನಸ್ಸು ದೃಢವಾಗಿ ಮಾಡಿಕೊಂಡು ಸುಮ್ಮನೆ ಇರ್ಬೇಕು. 2 ದಿವಸ ಅವ್ರ ಕಡೆ ತಿರುಗಲೇ ಇಲ್ಲ. ಸದಾ ಕಾಲದಲ್ಲೂ ಅವ್ರ ಜೊತೆ ಓಡಾಡ್ತಾ ಇದ್ದ ಮನುಷ್ಯ ಇದ್ದಕ್ಕಿದ್ದಾಗ 2 ದಿವಸ ಹೋಗಲೇ ಇಲ್ಲ ಆ ಕಡೆ ಅಂತ ಹೇಳಿದ್ರೆ ಅವ್ರಿಗೆ ಗಾಬರಿ ಆಗೋಯ್ತು, ಏನಾಯಿತು ಅಂತ. ಸರಿ, ಬಂದು ಕೇಳೋಷ್ಟು ಧೈರ್ಯ ಇಲ್ಲ. ಏನೋ ಅವ್ರ ಮನೆಗೆ ಬಂದು ಹೋಗಿ ಎಲ್ಲ ಮಾಡ್ತಾ ಇದ್ರಿಲ್ಲ ಅಂತಲ್ಲ, ಆದರೂ ಕೂಡ ಕೇಳೋ ಧೈರ್ಯ ಎಲ್ಲ ಸುಮ್ಮನೆ ಇರ್ತಾರೆ. ಏನು ಮಾಡ್ತಾರೆ, ನೀವು ಸಾಮಾನ್ಯವಾಗಿ ಹೋಗೋ ಒಂದು ರೂಟ್ ಇರುತ್ತಲ್ಲ, ಅಲ್ಲಿ ದಾರಿಯಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡಿರ್ತಾರೆ, ಇಬ್ಬರು ಕೂತಿರ್ತಾರೆ. ಇಬ್ಬರು ಆ ಹೆಣ್ಮಕ್ಳು ಇಬ್ಬರು ಜೊತೆಗೆ ಇರ್ತಾರೆ, ಯಾವಾಗಲೂ ಕೂತ್ಕೊಳ್ತಾರೆ. ಅವನು ಇದೇ ದಾರಿಯಲ್ಲಿ ಬರ್ತಾನೆ, ಹಿಡಿಯೋಣ ಅಂಥೇಳಿ. ಅವ್ನು ಬಂದಾಗ ಅಡ್ಡ ಹಾಕ್ಬಿಟ್ಟು ಏನು ನೀನು ಹೀಗೆ ಮಾಡ್ತಾ ಇದೆಯಾ, 2 ದಿವಸ ನೋಡೇ ಇಲ್ಲ, ನಮ್ಮ ಕಡೆ ತಿರುಗಲೇ ಇಲ್ಲ ಅಂತೆಲ್ಲ ಹೇಳ್ತಾರೆ ಸಹಜವಾಗಿ.
ಇಲ್ಲ ಇಲ್ಲ ತಂದೆ ಹೀಗೆ ಹೇಳಿದ್ದಾರೆ, ಅವ್ರಿಗೆ ಮಾತು ಕೊಟ್ಟಿದ್ದೀನಿ ನಾನು, ಅದನ್ನು ಮೀರೋ ಹಾಗಿಲ್ಲ ನಾನು ಅಂತ. ಮಾತು ಕೊಟ್ಟರೆ ಏನಂತೆ, ಅದನ್ನು ಮೀರಿದ್ರೆ ಏನಂತೆ, ಏನಾಗುತ್ತೆ, ಪರವಾಗಿಲ್ಲ ಅಂತ. ಇಲ್ಲ ಇಲ್ಲ ಹಾಗೆ ಮಾಡೋಕ್ಕಾಗಲ್ಲ ನಾನು ಅಂತ ಹೇಳ್ತೀನಿ. ಓ ಹೌದಾ, ಹಾಗಾದ್ರೆ ನಮ್ಮನ್ನು ನೋಡೋದೇ ಇಲ್ವಾ, ನಿಮ್ಮ ಜೊತೆಲಿ ಓಡಾಡೋದೇ ಇಲ್ವಾ ಅಂತೆಲ್ಲ ಹೇಳ್ತೀವಿ. ಇಲ್ಲ ಆಗಲ್ಲ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಚಾಲೆಂಜ್ ಮಾಡ್ತಾರೆ. ಏನು ಚಾಲೆಂಜು? ಅದು ಸರಿ, ನಮ್ಮನ್ನೇ ನೀವು ನೋಡದೇ ಇರಬಹುದು, ಆದರೆ ನಿಮ್ಮ ಮನಸ್ಸಲ್ಲಿ ನಾನು ಬಂದು ಕೂತ್ಕೊಂಡ್ಬಿಟ್ಟಿದ್ದಿಲ್ಲ ನಾವು, ಅದನ್ನ ಹೇಗೆ ತೆಗಿಯೋಕ್ಕಾಗತ್ತೆ ನಿನಗೆ, ನೋಡೋಣ ತೆಗಿತೀಯಾ ನೀನು ಅಂತ ಹೇಳಿ ಇದು ಮಾಡ್ತಾರೆ. ಏನಂತ ಹೇಳಿದ್ರೆ, ನೀನು ಸಂಧ್ಯಾವನ ಮಾಡುವಾಗ ಆಚಮನಕ್ಕೆ ನೀರು ತಗೋತೀಯಾ, ನೀರು ತಗೊಂಡ್ರೆ ಆ ನೀರಲ್ಲಿ ನಾವು ಬಂದು ಕೂತಿರ್ತೀವಿ, ಅವಾಗ ಏನು ಮಾಡ್ತೀಯಾ ಅಂತ ಒಂಥರ ಚಾಲೆಂಜು ಮಾಡಿ ಕೇಳ್ತಾರೆ. ಹುಡುಗಿಯರು ಹಾಗೆ ಹೇಳ್ತಾನೆ ಕೇಳ್ತಾರೆ. ಅದಕ್ಕೆ ನಿಜವಾಗ್ಲೂ ಅವ್ನಿಗೆ ಹಾಗೆ ಅನ್ನಿಸ್ಬಿಡುತ್ತೆ. ಸಂಧ್ಯಾವನಕ್ಕೆ ಕೈ ತಗೊಂಡ್ರೆ ಅವ್ರ ಮುಖ ಕಾಣ್ತಾ ಇರುತ್ತೆ ನೀರಲ್ಲಿ. ಇವನಿಗೆ ಆಶ್ಚರ್ಯ, ಏನಪ್ಪ ಬಿಡಬೇಕು ಅಂತಿದ್ರು ಬಿಡೋಕ್ಕಾಗ್ತಿಲ್ವಲ್ಲ, ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆಯ್ತು, ಏನು ಮಾಡಿದ್ರು ಕೂಡ ಹಾಗೆ ಆಗ್ತಾಯಿದೆ ಅವನಿಗೆ. ಅಂದರೆ ಅವ್ರ ಮನಸ್ಸಿಂದ ಅವ್ರನ್ನ ತೆಗಿಯೋಕ್ಕಾಗ್ತಿಲ್ಲ ಅನ್ನೋದನ್ನು ಚೆನ್ನಾಗಿ ತೋರಿಸ್ಕೊಳುತ್ತೆ ಅದು. ಕೊಳದಲ್ಲಿ ಹೋಗಿ ಸ್ನಾನಕ್ಕೆ ಹೋದರೆ ಅವರೆಲ್ಲ ಮೈ ಉಜ್ಜಿತಾ ಇರೋ ಹಾಗೆ ಅನ್ನಿಸ್ಬಿಡುತ್ತೆ ಅವನಿಗೆ. ಆಮೇಲೆ ಬಂದು ಮಂಚದ ಮೇಲೆ ಮಲಗ್ತಾನೆ, ಅವರು ಅಲ್ಲಿ ಮಲಗಿರೋ ಹಾಗೆ ಕಾಣಿಸುತ್ತೆ. ಹೀಗೆ ನಾನಾ ಥರ ಎಲ್ಲಿ ಹೋದರೂ ಕೂಡ ಅವನ ಮನಸ್ಸಿಂದ ಅದು ಹೋಗಿಲ್ಲ, ಹೀಗಾಗ್ಬಿಡುತ್ತೆ. ಸರಿ, ಇದನ್ನು ಗಮನಿಸಿದ್ರು ಅಂತ ಕಾಣುತ್ತೆ ಹಿರಿಯರು. ಸರಿ, ತುಂಬ ಸ್ಟ್ರಿಕ್ಟ್ ಮಾಡೋದು ಬೇಡ ಅಂಥೇಳಿ ರಿಲ್ಯಾಕ್ಸ್ ಮಾಡಿದ್ರು, ಏನೋ ಗೊತ್ತಿಲ್ಲ. ಸರಿ ಆಯಿತು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾರೆ. ಮತ್ತು ಇವನು ಓಡಾಡೋಕ್ಕೆ ಶುರು ಮಾಡ್ದ ಅವ್ರ ಜೊತೆಯಲ್ಲಿ. ಹೀಗಾಗ್ತಾ ಇರುವಾಗ ಒಂದು ಸಲ ಏನಾಯಿತು, ಹೀಗೆ ಅನೇಕ ಕಾಲ ತಳ್ಳಿ ಹೋಯಿತು. ಇವನು ಬೆಳೀತಾ ಇದ್ದಾನೆ. ಆವಾಗ ಶ್ರೀನಿವಾಸ ದೇವರಿಗೆ ಒಂದು ಚಿಂತೆ ಬಂತು. ಏನು ಹೀಗಿದ್ದಾನಲ್ಲ ಇವನು, ನಾನು ಮರೆತು ಬಿಟ್ಟಿದ್ದಾನಲ್ಲ, ಚಿಕ್ಕ ವಯಸ್ಸಲ್ಲಿ ನನ್ನ ಕಥೆಗಳೆಲ್ಲ ಕೇಳ್ತಾ ಇದ್ದ, ಅಷ್ಟು ಭಕ್ತಿಯಿಂದ ಇದ್ದ ಇವನು. ಅವನ ತಾಯಿ ಹೇಳ್ಕೊಟ್ಟಿದ್ರಿಂದಲೇ ಹಾಗೆಲ್ಲ ಆಗಿದ್ದು. ಹಾಗಿದ್ದಾಗೆಲ್ಲ ಪೂರ್ತಿ ಮರೆತೇ ಬಿಟ್ಟಿದ್ದಾನಲ್ಲ, ಲೌಕಿಕವಾಗಿದ್ದಾನಲ್ಲ ಇವನು, ಆ ಹೆಣ್ಮಕ್ಳ ಜೊತೆಯಲ್ಲಿ ಓಡಾಡ್ತಾ ಇದ್ದಾನಲ್ಲ ಅಂತ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ಏನಾದರೂ ಉಪಾಯ ಮಾಡಬೇಕು ಅಂಥೇಳಿ ಮಾಡಿದಂತೆ. ಏನು ಉಪಾಯ ಮಾಡ್ದ ಅಂತ ಹೇಳಿದ್ರೆ, ಅವನೇ ನೇರವಾಗಿ ಬಂದುಬಿಟ್ಟಿದ್ದಾನೆ. ಹೇಗೆ ಬಂದ ಅವನು ಅಂತ ಹೇಳಿದ್ರೆ, ಒಂದು ಸನ್ಯಾಸಿ ವೇಷ ಧರಿಸ್ಕೊಂಡು ಬಂದಿದ್ದಾನೆ. ಸನ್ಯಾಸಿ ಒಂದು ಮಠಾಧಿಪತಿ ಅಂತ ಎತ್ಕೊಳ್ಳೋಣ, ಆ ವೇಷದಲ್ಲಿ ಬರ್ತಾ ಇದ್ದಾನೆ. ಇವರು ಎಲ್ಲಿ ಕೂತಿದ್ದಾರೆ, ಇವರಿಬ್ಬರು ಹೆಣ್ಮಕ್ಳು ಬರ್ತಾ ಇದ್ದಾರೆ. ಅವರಿಗೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಕೊಡೆ ಹಿಡ್ಕೊಂಡು ಅವ್ರಿಗೆ ಅಭಿಮುಖವಾಗಿ ಹಿಂದಕ್ಕೆ ಹೋಗಿ ಬರ್ತಾ ಇದ್ದಾರೆ. ಅವ್ರ ಮುಂದಕ್ಕೆ ಹೀಗೆ ಬರ್ತಾ ಇದ್ದಾರೆ, ಇವನು ಅವ್ರಿಗೆ ಅಭಿಮುಖವಾಗಿ ಹಿಂದಕ್ಕೆ ಬರ್ತಾ ಇದ್ದಾನೆ ಅಂತ. ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಬರ್ತಾ ಇದ್ದಾನೆ. ಇವರು ಸನ್ಯಾಸಿ ವೇಷದಲ್ಲಿ ಶ್ರೀನಿವಾಸನೇ. 2 ವರ್ಷನ್ ಇದೆ ಇಲ್ಲಿ, ಒಂದು ವರ್ಷನ್ ಹೇಳ್ತಾ ಇದ್ದೀನಿ, ಆಮೇಲೆ ಇನ್ನೊಂದು ವರ್ಷನ್ ಹೋಗೋಣ. ಸನ್ಯಾಸಿ ವೇಷದಲ್ಲಿ ಶ್ರೀನಿವಾಸ ದೇವರೇ ಬರ್ತಾ ಇದ್ದಾರೆ. ಬರ್ತಾ ಇದ್ದ ಕರೆಕ್ಟಾಗಿ ಅವನು ಬಂದು ಅವನು ಹಿಂದಕ್ಕೆ ಬರ್ತಾ ಇದ್ದಾನೆ, ಗೊತ್ತಾಗಲಿಲ್ಲ ಇವ್ರು ಬರ್ತಾರೆ. ಬಂದು ಡಿಕ್ಕಿ ಹೊಡೆದಂಗೆ ಆಯಿತು. ತಕ್ಷಣ ಅವನು ತಿರುಗ್ತಾನೆ. ಯಾರದು ಅಂದ್ಬಿಟ್ಟು ಅವನ ಕೋಪ, ಯಾತಕ್ಕೆ ನಾನು ಬರ್ತಾ ಇರೋ ದಾರಿಯಲ್ಲಿ ನೀವು ಬಂದು ಅಡ್ಡ ಬಂದು ನನಗೆ ತೊಂದರೆ ಕೊಡ್ತೀರಾ ಅಂತ ದಬಾಯಿಸ್ತಾನೆ. ನನಗೆ ಗೊತ್ತಿಲ್ಲ, ಸನ್ಯಾಸಿ ಹೀಗೆ ಮಾಡ್ತಾ ಇದ್ದಾರಲ್ಲ ಅಂಥೇಳಿ ದಬಾಯಿಸ್ತಾನಂತೆ. ಆವಾಗ, ಅಲ್ಲಪ್ಪ ನಾನು ನೇರ ಮಾರ್ಗದಲ್ಲೇ ಹೋಗ್ತಾ ಇದ್ದೀನಿ, ನೀನು ವಿಮುಖವಾಗಿ ಬರ್ತಾ ಇದೆಯಾ, ತಪ್ಪು ದಾರಿಯಲ್ಲಿ ಬರ್ತಾ ಇದೆಯಾ, ನಿನ್ನ ಸರಿ ಮಾಡೋಕ್ಕೋಸ್ಕರ ನಾನು ಬರ್ತಾ ಇರೋದು ಅಂತ ಹೇಳಿದ್ರಂತೆ. ಅಂದರೆ 2 ಅರ್ಥ ಇಟ್ಟು ಹೇಳ್ತಾ ಇದ್ದಾರೆ ಅವರು. ನೀನು ವಿಮುಖವಾಗಿ ಬರ್ತಾ ಇದೆಯಾ, ಸರಿಯಾದ ದಾರಿಯಲ್ಲಿ ಬರ್ತಾ ಇಲ್ಲ, ನಾನು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀನಿ, ನಿನ್ನ ಸರಿ ಮಾಡೋಕ್ಕೋಸ್ಕರ ಬರ್ತಾ ಇದ್ದೀನಿ ನಾನು. ಇಷ್ಟು ಕ್ಲೂ ಕೊಡ್ತಾರೆ. ಅವನಿಗಿದೆಲ್ಲ ಅರ್ಥವಾಗಲ್ಲ. ಅದಕ್ಕೆ ಯಾತಕ್ಕೆ ಹೀಗೆ ಹೋಗ್ತಾ ಇದೆಯಾ ಅಂತ ಕೇಳಿದಕ್ಕೆ ಅವನು ಹೇಳ್ತಾನೆ, ಅಯ್ಯೋ ನಾನು ಆ ಸುಂದರ ಸ್ತ್ರೀಯರನ್ನು ನೋಡ್ತಾ ಇದ್ದೀನಿ, ಅವ್ರನ್ನ ಒಂದು ಕ್ಷಣವೂ ಕೂಡ ನನ್ನ ಕಣ್ಣುಗಳು ಅವರಿಂದ ಹೊರಗೆ ಬರೋಕ್ಕೆ ಇಷ್ಟ ಇಲ್ಲ, ನನಗೆ ತೆಗಿಯೋಕ್ಕೆ ಇಷ್ಟ ಇಲ್ಲ, ಅದರಿಂದ ಅವ್ರು ನೋಡಿಕೊಂಡೇ ಬರಬೇಕು ಅಂತ ಬರ್ತಾ ಇದ್ದೀನಿ ಅಂಥೇಳಿ ಅಷ್ಟು ಅವನಿಗೆ ಅವ್ರ ಸೌಂದರ್ಯದ ಬಗ್ಗೆ ಇದಿರುತ್ತೆ ಅವನಿಗೆ. ಹಾಗೆ ಹೇಳ್ತಾರೆ, ಅವನೇ ನಾಚಿಕೆ ಪಟ್ಕೊಳ್ಳಲ್ಲ ಹೇಳ್ತಾರೆ. ಅದಕ್ಕೆ ಹೌದೇನಪ್ಪ, ಅಷ್ಟು ಸುಂದರಿಯರ ಅವರು, ಒಂದು ಕೆಲಸ ಮಾಡೋಣ, ಹಾಗಾದರೆ ಇದಕ್ಕಿಂತ ಸುಂದರವಾಗಿರೋ ಒಂದು ಮೂರ್ತಿಯನ್ನು ಒಬ್ಬರನ್ನು ತೋರಿಸಿದ್ರೆ ಅವಾಗೇನು ಮಾಡ್ತೀಯಾ ಅಂತ ಕೇಳ್ತಾರೆ. ಇದೆಲ್ಲ ಒಂದು ತರಹ ಸ್ಟ್ಯಾಂಡರ್ಡ್ ಪ್ರಶ್ನೆಗಳು. ಅದಕ್ಕೆ ಅವನು ಸಾಧ್ಯನೇ ಇಲ್ಲ, ಇವರಿಗಿಂತ ಸುಂದರವಾಗಿರೋ ವ್ಯಕ್ತಿ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ, ನೀವು ಸುಮ್ಮನೆ ಹೇಳಬೇಡಿ ಅಂತ ಹೇಳ್ತಾನೆ. ಅದಕ್ಕಲ್ಲ, ಹಾಗಲ್ಲಪ್ಪ, ನಾನು ಕೇಳಿದ್ದು ಒಂದು ವೇಳೆ ತೋರಿಸಿದ್ರೆ ನೀನೇನು ಮಾಡ್ತೀಯಾ ಅಂತ ಕೇಳ್ತಾ ಇದ್ದೀನಿ ಅಂತ. ಇಲ್ಲ, ನೀವು ತೋರ್ಸೋಕ್ಕಾಗಲ್ಲ ಅಂತ ಅವನ ಆಟ. ಅದಕ್ಕೆ ಇಲ್ಲಪ್ಪ, ನಾನು ಪ್ರಶ್ನೆ ಅಷ್ಟೇ, ಏನು ಮಾಡ್ತೀಯಾ ಅಂತ ಹೇಳು ನೀನು ಅಂತ. ಓಹ್, ನಿಜವಾಗಲೂ ಇವರಿಗಿಂತ ಸುಂದರವಾಗಿರೋ ವ್ಯಕ್ತಿನ ತೋರಿಸ್ತೀರಾ, ಹಾಗಾದರೆ ಅವ್ರನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತೀನಿ
ಅಂತೇಳಿ ಒಪ್ಕೊಂಡ್ಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಬಾಯಿಗೆ ಬಂದುಬಿಡ್ತಾ ಹಾಗೆ. ಅದಕ್ಕೆ ಸರಿ ಹಾಗೆ ನನ್ನ ಜೊತೆ ಬಾ ಅಂತ. ನಾನು ಯಾಕೆ ನಿಮ್ಮ ಜೊತೆಲಿ ಬರಬೇಕು, ನಾನೇನು ಸನ್ಯಾಸಿನಾ ಅಂತ ಆವಾಗಲೂ. ಅದಕ್ಕೆ ಸನ್ಯಾಸಿ ಅಲ್ಲಪ್ಪ, ಸನ್ಯಾಸಿ ಆಗು ಅಂತ ಹೇಳ್ತಾ ಇಲ್ಲ, ನನ್ನ ಜೊತೇಲಿ ಬಾ, ನೀನು ತೋರಿಸ್ತೀನಿ, ನೀನು ನೋಡೋಕ್ಕೆ ಒಪ್ಕೊಂಡಿದೆಯಲ್ಲ ಬಾ ಅಂತ ಹೇಳ್ತಾರೆ. ಅದಕ್ಕೆ ಇವನು ಹಾಗೇ ಹೋಗ್ತಾನಂತೆ. ಅವನು ಹಿಂಬಾಲಿಸಿ ಹೋಗ್ತಾ ಇದ್ದಾನೆ, ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಹೋಗ್ತಾ 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 ಆ ಊರು, ಅದೇ ಊರಲ್ಲಿ ತಾಲಪಾಕಂ, ಅಲ್ಲಿ ಆದಿಕೇಶವ ಮೂರ್ತಿ ಅಂತ ದೇವಸ್ಥಾನ. ಆ ದೇವಸ್ಥಾನ ಕಡೆ ಕರ್ಕೊಂಡು ಹೋಗ್ತಾರೆ. ಇವನಿಗೆ ಹೋಗ್ತಾ ಹೋಗ್ತಾ ಏನೋ ಒಂದು ವ್ಯತ್ಯಾಸ ಆಗ್ತಾ ಇದೆ ಮನಸ್ಸಲ್ಲಿ. ಅವನು ಹಿಂದೆ ಇದ್ದ ಹಾಗಿಲ್ಲ, ಎಲ್ಲೋ ಒಂದು ಕರ್ಕೊಂಡು ಹೋಗ್ತಾರೆ, ತುಂಬ ವಿಶೇಷವಾದ ಒಂದು ವ್ಯಕ್ತಿಯನ್ನು ತೋರಿಸ್ತಾರೆ, ತುಂಬ ಸುಂದರ ಮೂರ್ತಿಯನ್ನು ತೋರಿಸ್ತಾರೆ ಅಂತ ಅಂದ್ಕೊಂಡೇ ಬರ್ತಾ ಇದ್ದಾನೆ. ಅದೇನೋ ಇವನ ಮನಸ್ಸಲ್ಲಿ ಒಂದು ಪರಿಣಾಮ ಮಾಡ್ತಾನೇ ಇದೆ. ಹತ್ತಿರ ಹತ್ತಿರ ಹೋಗ್ತಾನೆ, ಏನಿದು ದೇವಸ್ಥಾನ ಕರ್ಕೊಂಡ್ಬರ್ತಾ ಇದ್ದಾರಲ್ಲ ಇವರು ಅಂತ. ಆದರೂ ಆಯಿತು, ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ದೇವಸ್ಥಾನ ಹೊರಡೆ ಹೋಗಿ ಗರ್ಭಗೃಹದವರೆಗೂ ಬಂದಾಯಿತು. ಬಂದಾಗ ಆ ಮೂರ್ತಿಯನ್ನು ತೋರಿಸ್ತಾರೆ, ನೋಡು ಅಂತ ತೋರಿಸ್ತಾರೆ. ಹಾಗೇ ನೋಡ್ತಾ ಇದ್ದಾಗ ಅವನು ಏನೋ ಒಂದು ದೊಡ್ಡ ಪರಿವರ್ತನೆ ಅವನ ಒಳಗಡೆ ಆಗಿಬಿಡುತ್ತೆ. ಆಗಿಬಿಟ್ಟು ಒಂಥರ ಹಾಡು ಹೇಳೋಕ್ಕೆ ಶುರು ಮಾಡಿಬಿಟ್ಟು ಹಾಗೇ ಹೇಳ್ತಾ 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 ಆ ಮೂರ್ತಿಯನ್ನು ನೋಡಿ 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 ಒಂಥರ ತುಂಬ ಆನಂದ ಪರವಶನಾಗಿಬಿಟ್ಟು ಹಾಗೆ ಧಬ್ಬಂತ ಅದರ ಪಾದದಲ್ಲಿ ಬಿದ್ದುಬಿಡ್ತಾನೆ ಅಂತ. ಒಂಥರ ಮೂರ್ಛೆ ಹೋದಂಗೆ ಬಿದ್ದುಬಿಡ್ತಾನೆ. ಆವಾಗ ಇವರು ಸನ್ಯಾಸಿ ವೇಷದಲ್ಲಿ ಬಂದಿರಲ್ಲ, ಅವ್ರ ಸೈಡಲ್ಲಿ ನಿಂತ್ಕೊಂಡಿರ್ತಾರೆ. ಆಯ್ತಪ್ಪ ನನ್ನ ಕೆಲಸ ಅಂಥೇಳಿ ಅವರು ಮಾಯವಾಗಿಬಿಡ್ತಾರೆ ಅಷ್ಟೇ. ಸೊ ಹೀಗೆ ಆಗೋಯ್ತು. ಇಲ್ಲಿ ಸೌಂದರ್ಯ ಅಂದಾಗ ನಮಗೆ ಆಶ್ಚರ್ಯವಾಗುತ್ತೆ. ಏನೋ ಒಂದು ಮೂರ್ತಿ, ಶಿಲಾರೂಪದಲ್ಲಿರೋ ಮೂರ್ತಿ ಇಷ್ಟೆಲ್ಲ ಪರಿಣಾಮ ಮಾಡೋಕ್ಕಾಗತ್ತಾ ಅಂತ ಹೇಳಿದ್ರೆ, ಸೌಂದರ್ಯ ಅನ್ನೋದಕ್ಕೆ ಅರ್ಥ ಅಂತ ಹೇಳಿದ್ರೆ ಆಕರ್ಷಣೆ ಮಾಡೋದು ಅಂತ. ನಮ್ಮ ಸಾಮಾನ್ಯವಾಗಿ ಸೌಂದರ್ಯ, ಹೊರ ಸೌಂದರ್ಯ ಏನು ಮಾಡುತ್ತೆ, ನಮ್ಮ ಇಂದ್ರಿಯಗಳನ್ನು ಆಕರ್ಷಣೆ ಮಾಡುತ್ತೆ. ಆಕರ್ಷಣೆ ಮಾಡಿ ನಮ್ಮನ್ನು ಎಳೆಯುತ್ತೆ, ಅದರ ಕಡೆ, ಆ ಪದಾರ್ಥದ ಕಡೆ ಎಳೆಯುತ್ತೆ, ಅಥವಾ ವ್ಯಕ್ತಿಯ ಕಡೆ ಎಳೆಯುತ್ತೆ. ಹಾಗೆ ಇಂದ್ರಿಯಗಳನ್ನು ಎಳೆಯೋದು ಒಂಥರ ಬಾಹ್ಯ ಸೌಂದರ್ಯ ಅಂತ. ಇನ್ನೊಂದು ಸೌಂದರ್ಯ ಇದೆ, ಅದು ನಮ್ಮ ಆತ್ಮವನ್ನೇ ತನ್ನ ಕಡೆ ಎಳ್ಕೊಳ್ಳೋ ಅಂಥದ್ದು, ಅದು ಅಂತಃಸೌಂದರ್ಯ ಅಂತ. ನಮ್ಮ ಮನಸ್ಸನ್ನು, ಬುದ್ಧಿಯನ್ನೆಲ್ಲ ಎಳ್ಕೊಂಡು ನಮ್ಮ ಆತ್ಮವನ್ನೇ ತನ್ನ ಕಡೆ ಎಳ್ಕೊಳ್ಳೋ ಅಂಥ ಇದೆಯಲ್ಲ, ಅದು ಅಂತಃಸೌಂದರ್ಯ ಅಂತ. ಅಂತಃಸೌಂದರ್ಯವನ್ನು ತೋರಿಸೋದು ಸಾಮಾನ್ಯವಾಗಿ ತೋರಿಸೋದಾಗಲಿ ಅಥವಾ ನೋಡೋದಾಗಲಿ ಅಷ್ಟು ಸುಲಭವಲ್ಲ. ಗುರುಕೃಪೆ ಇದ್ದಾಗ ಆಗತ್ತೆ, ಅಥವಾ ಭಗವಂತನ ಅನುಗ್ರಹ ಇದ್ದಾಗ ಮಾತ್ರ ಆಗತ್ತೆ. ಅಂಥ ಒಂದು ಅನುಭವವನ್ನು ಅನೇಕರ ಹಿಂದೆ ನಾವು ಆಳ್ವಾರ್ಗಳ ಪಾಠ ಕೇಳಿದಾಗೆಲ್ಲ ನೋಡಿದ್ದೀವಿ, ಹೇಳಿದ್ದೀವಿ. ಆವಾಗ ಕೆಲವರು ವಿಶೇಷವಾಗಿ ಅವರಿಗೆ ಆ ಮೂರ್ತಿಯನ್ನು ನೋಡ್ತಾ 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 ಆನಂದ ಪರವಶರಾಗ್ಬಿಡ್ತಾರೆ, ಮತ್ತು ಐಕ್ಯವೇ ಆಗಿಬಿಡ್ತಾರೆ. ಇದನ್ನು ಹೇಳಿದ್ದೀವಿ. ಹಿಂದೆ ಮೀರಾಬಾಯಿ ಕತೆ ಹೇಳುವಾಗಲೂ ಕೂಡ ಅಲ್ಲೂ ಕೂಡ ಗಮನಿಸಿದ್ವಿ, ಹೇಗೆ ಅವಳಿಗೆ ಕೃಷ್ಣ ತನ್ನನ್ನು ತೋರಿಸ್ಕೊತಾ ಇದ್ದ. ಮುಂದೆ ವಿಗ್ರಹ ಇರುತ್ತೆ, ಅದನ್ನು ನೋಡಿಕೊಂಡೇ ಅವಳು ಹೇಳ್ತಾ ಇದ್ದಲ್ಲ, ಎಲ್ಲರಿಗೂ ವಿಗ್ರಹವಾಗಿ ಕಾಣ್ತಾ ಇದೆ, ಅವಳಿಗೆ ಮಾತ್ರ ನಿಜವಾದ ಕೃಷ್ಣನಾಗಿ ಕಾಣ್ತಾ ಇರ್ತಾರೆ. ಹಾಗೆ ಇಲ್ಲೂ ಕೂಡ ಆದಿಕೇಶವ ಮೂರ್ತಿಯನ್ನು ನೋಡ್ತಾ 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 ಏನೋ ಒಂದು ಒಳ್ಳೆ ಪರಿವರ್ತನೆ ಆಗಿ ಒಂದು ಆ ಸೌಂದರ್ಯವನ್ನು, ಆತ್ಮ ಸೌಂದರ್ಯವನ್ನು, ಭಗವತ್ ಸೌಂದರ್ಯವನ್ನು ಅನುಭವಿಸ್ಬಿಡ್ತಾನೆ. ಹಾಗೇ ಪರವಶನಾಗಿ ಆ ಪಾದದಲ್ಲಿ ಬಿದ್ದು ಬಿಡ್ತಾನೆ ಅಂತ. ಇವಾಗ ಹೀಗೆ ಬಿದ್ದ ಅಂಥೇಳಿ ಊರಿಗೆಲ್ಲ ಗೊತ್ತಾಗುತ್ತೆ, ಮನೆಯೆಲ್ಲ ಗೊತ್ತಾಯಿತು. ಅಲ್ಲಿ ಆದಿಕೇಶವ ಮೂರ್ತಿಯಲ್ಲಿ ಪಾದ ಬಿದ್ದುಬಿಟ್ಟಿದ್ದಾರಂತೆ, ಮೂರ್ಛೆ ಹೋಗಿಬಿಟ್ಟಿದ್ದಾರಂತೆ ಅಂತ. ಇದು ಒಂದು ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿರೋಣ. ಒಂದು ವರ್ಷನ್ ಇದೆ ಅಂತ ಹೇಳಿದ್ನಲ್ಲ, ಎರಡನೇ ವರ್ಷನೂ ಹೇಳ್ಬಿಡ್ತೀನಿ. ಎರಡನೇ ವರ್ಷನ್ ಏನಪ್ಪ ಅಂತ ಹೇಳಿದ್ರೆ, ಹೀಗೆ ಇವನು ಆ ಸುಂದರಿಯರನ್ನ ನೋಡ್ತಾ ನೋಡ್ತಾ ಹಿಂದಕ್ಕೆ ಬರ್ತಾ ಇದ್ದಾನೆ ಅಂತ. ಭಗವಂತ ಶ್ರೀನಿವಾಸ ಅಲ್ಲ, ನರಸಿಂಹದೇವರು ಅಲ್ಲಿಯ ಒಂದು ಅಹೋಬಿಲ ಸ್ವಾಮಿಗಳು ಜಿಯರ್ ಇದಲ್ಲ, ಆದಿವಣ್ ಷಟಕೋಪನ್ ಅಂತ ಜಿಯರ್, ಮೊಟ್ಟ ಮೊದಲನೇ ಜಿಯರ್ ಅವರು. ಇದೀಗ 44ನೇ ಪಟ್ಟ ಅಂತೆಲ್ಲ ಹೇಳ್ತಾರೆ, ಅದರ ಮೊಟ್ಟ ಮೊದಲನೇ ಅವರು. ರಾಮಾನುಜರು ಇದರಲ್ಲಿ ಪರಂಪರೆಯಲ್ಲಿ ಬಂದವರು. ಅವರಿಗೆ ನರಸಿಂಹದೇವರು ಕನಸಿನಲ್ಲಿ ಹೇಳಿದಂತೆ, ನಾಳೆ ನೀನು ಹೊರಗಡೆ ಹೋಗ್ತೀಯಲ್ಲ, ಹೋದಾಗ ಒಂದು ವ್ಯಕ್ತಿಯನ್ನು ತೋರಿಸ್ತೀನಿ ಅಂತ ಹೇಳಿದ್ರೆ, ಹೀಗೆ ಒಬ್ಬ ಹುಡುಗ ಇರ್ತಾನೆ, ಕಟ್ಟುಮಸ್ತಾಗಿರೋ ಅಂಥ ಹುಡುಗ, ಅವನು ನೋಡ್ತೀಯ ನೀನು, ಅವನು ಹೇಗಾದರೂ ಮಾಡಿ ನೀನು ನಿನ್ನ ವಶಕ್ಕೆ ತಗೋಬೇಕು ಅಂತ. ನಿನ್ನ ವಶಕ್ಕೆ ತಗೋಬೇಕು ಅಂದರೆ ಏನು ಸ್ವಾಮಿ ಅಂತ ಇವ್ರು ಕೇಳ್ತಾರೆ. ಅದಕ್ಕೇನೂ ಇಲ್ಲ, ಅವನು ಸ್ಮಾರ್ಥನಾಗಿದ್ದಾನೆ ಈಗ, ಅಂದರೆ ವಿಭೂತಿ ಎಲ್ಲ ಇಟ್ಕೊಂಡಿದ್ದಾನೆ, ಅವನ್ನು ಶ್ರೀವೈಷ್ಣವನಾಗಿ ಮಾಡು ಅಂತ. ಅಂದರೆ ಶ್ರೀವೈಷ್ಣವ ಮಾಡು ಅಂತ ಹೇಳಿದ್ರೆ ಅವನು ಶಂಖಚಕ್ರ ಮುದ್ರಾಂಕಿತವನ್ನು ಮಾಡಬೇಕು, ಮಾಡಿ ಅವನಿಗೆ ದಾಸನಾಮ ಇತ್ಯಾದಿಗಳನ್ನ ಮಾಡಬೇಕು. ಅಷ್ಟು ಕೆಲಸ ಮಾಡು, ಮುಂದಕ್ಕೆ ಏನು ಮಾಡೋದು ಅಂತ. ಅಷ್ಟು ಮಾಡು, ಮುಂದಕ್ಕೆ ಏನು ಮಾಡಬೇಕು ನಾನು ನೋಡ್ಕೊತೀನಿ ಅಂತ ನರಸಿಂಹರು ಹೇಳ್ತಾರಂತೆ. ಸರಿ ಆಯಿತು. ಅವನ ಡಿಸ್ಕ್ರಿಪ್ಷನ್ ಜನರಲ್ಲಾಗಿ ಕೊಟ್ಟಿರ್ತಾರೆ, ಒಂಥರ ಹುಡುಗ ಇಷ್ಟು ಎತ್ತರ, ಇಷ್ಟು ಒಂದು ಐಡಿಯಾ ಬಂದಿರುತ್ತೆ. ಆಯಿತು, ಸರಿ.
ಅಂತ ಅಷ್ಟನ್ನು ಹೇಳಿಬಿಟ್ಟು ಆ ನರಸಿಂಹನ ಇದ್ದಕ್ಕಿದ್ದಾಗೆ ಶ್ರೀನಿವಾಸನಾಗಿ ಕಾಣಿಸ್ಕೋತಾರಂತೆ, ತಿರುಪತಿ ಶ್ರೀನಿವಾಸನಾಗಿ ಕಾಣಿಸ್ಕೊಂಡು ಮರೆಯಾಗಿಬಿಡ್ತಾರೆ ಅಂತ. ಅದು ಇವರು ಮಾರನೇ ದಿವಸ ಅವರು ಆಶ್ರಮದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ವನಪ್ರದೇಶ, ಅಲ್ಲಿ ಹೋಗ್ತಾರೆ. ಸುಮಾರು ಸೂಚನೆ ಕೊಟ್ಟಿದ್ದ ಜಾಗ, ಅಲ್ಲಿ ಹೋಗ್ತಾರೆ. ಹಿಂದೆ ಶಿಷ್ಯರಿಗೆ ಯಾರು ಬರೋಕ್ಕೆ ಬಿಡ್ತಾ ಇಲ್ಲ, ನೀವು ಯಾರು ಬರಬೇಡಿ, ಇಲ್ಲೇ ಇರಿ, ನಾನು ಸ್ವಲ್ಪ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರೊಬ್ಬರೇ ಹೋಗ್ತಾ ಇದ್ದಾರೆ. ಇವರು ಸನ್ಯಾಸಿಗಳು, ಮಠಾಧಿಪತಿಗಳು. ಆವಾಗ ಶ್ರೀನಿವಾಸ ದೇವರೇ ಮಠಾಧಿಪತಿಯಾಗಿ ಬಂದರು ಅಂತ ಹೇಳಿದ್ನಲ್ಲ, ಆವೇಶದಲ್ಲಿ ಬಂದರು ಅಂತ ಹೇಳಿದ್ನಲ್ಲ, ಈಗ ಮಠಾಧಿಪತಿಯೇ ಬರ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಹೋಗ್ತಾರೆ. ಉಳಿದೆಲ್ಲ ಕಾಮನ್, ಹಿಂದೆ ಹೇಳಿದ್ದು ಏನು ಹೇಳೋದು, ಹೋಗಿ ಟಿಕ್ಕಿ ಹೊಡೆದಿದ್ದು, ಅವನು ಪ್ರಶ್ನೆ ಮಾಡಿದ್ದು, ಇದು ಆರ್ಗ್ಯೂ ಮಾಡಿದ್ದು, ಇವರು ಉತ್ತರ ಕೊಟ್ಟಿದ್ದು ಎಲ್ಲ ಆಯಿತು. ಎಲ್ಲ ಆಗಿ ತೋರಿಸ್ತೀನಿ ಅಂತ ಹೇಳಿದಾಗ ಕರ್ಕೊಂಬರ್ತಾರೆ, ಎಲ್ಲ ಆಯಿತು. ಇವರೇನು ಮಾಡ್ತಾರೆ, ಮೊದಲು ಅವನ್ನ ಕರೀತಾರೆ. ಕರೆದುಬಿಟ್ಟು ಏನೋ ಮಾತಾಡ್ತಾಗ ಇವ್ರ ಮಾತಿನಲ್ಲಿ ಏನೋ ಒಂದು ವಿಶೇಷತೆ ಕಾಣಿಸ್ತತೆ ಅವನಿಗೆ. ಕಾಣಿಸ್ಬಿಟ್ಟು ಏನು ಮಾಡಬೇಕು ಅಂತ ಕೇಳಿದಾಗ, ಏನೂ ಇಲ್ಲಪ್ಪ, ನಿನಗೆ ಶಂಖಚಕ್ರ ಮುದ್ರೆಯನ್ನು ಒತ್ತೀನಿ ಅಂತ ಹೇಳ್ತಾರೆ. ಬಿಡ್ತಾನೆ, ಒಪ್ಕೊಂಡ್ಬಿಡ್ತಾನೆ. ಆಮೇಲೆ ನಿಮಗೆ ನಾಮ ವೆಂಕಟನಾಥ ಅಂತ ನಾಮಾಂಕಿತ ಮಾಡ್ತೀನಿ, ಅದಕ್ಕೂ ಒಪ್ಕೊಳ್ತಾನೆ, ವೆಂಕಟೇಶ ಅಂತ, ಅದಕ್ಕೂ ಒಪ್ಕೊಂಡ್ಬಿಡ್ತಾನೆ. ಎಲ್ಲ ಆಯಿತು. ಈಗ ಒಂದು ದೃಷ್ಟಿಯಿಂದ ಅವನು ಶ್ರೀ ವೈಷ್ಣವನ ಆಗಿಬಿಟ್ಟ. ಮುಂದಕ್ಕೆ ಏನು ಮಾಡಬೇಕು, ಕರ್ಕೊಂಡು ಹೋಗ್ಬೇಕು, ದೇವ್ರ ಸನ್ನಿಧಿ ಕರ್ಕೊಂಡು ಹೋಗ್ತಾನೆ. ಉಳಿದೆಲ್ಲ ಹಿಂದೆನೇ ಇದ್ದು ಅಷ್ಟೇ. ಇಲ್ಲಿ ವ್ಯತ್ಯಾಸ, ಒಂದು ಶ್ರೀನಿವಾಸ ದೇವರೇ ವೇಷ ಮರೆಸ್ಕೊಂಡು ಬಂದಿದ್ದು ಅಂತ ಒಂದು, ಇನ್ನೊಂದು ಶ್ರೀನಿವಾಸ ದೇವರು ಇವರಿಗೆ ಹೇಳಿ ಇವ್ರಿಗೆ ಮಾಡಿಸಿದ್ದು, ಇವರ ಮೂಲಕ ಮಾಡಿಸಿದ್ದು, ಮಠಾಧಿಪತಿಗಳ ಮೂಲಕ ಮಾಡಿಸಿದ್ದು ಅನ್ನೋದು ಇನ್ನೊಂದು. ತುಂಬ ಏನು ವ್ಯತ್ಯಾಸ ಏನಿಲ್ಲ, ಎರಡೂ ಒಂದೇನೇ ಒಂದು ದೃಷ್ಟಿಯಿಂದ. ಅವರಿಗೆ ಒಂದು ಪ್ರೇರಣೆಯಾಗಿ ಬಂದಿದ್ದು ಶ್ರೀನಿವಾಸನೇನೆ. ಅದರಿಂದ ಶ್ರೀನಿವಾಸನೇ ಇವರ ಮೂಲಕ ಹೋದರೂ ಕೂಡ ಇವರ ಮೂಲಕ ಶ್ರೀನಿವಾಸ ಕೆಲಸ ಮಾಡ್ತಿರ್ಬೋದು, ಅಥವಾ ನೇರವಾಗಿ ಮಾಡ್ಬೋದು. ಎರಡೂ ಒಂದೇನೇ, ಏನು ವ್ಯತ್ಯಾಸ ಇಲ್ಲ. ಆ ಸಮಯದಲ್ಲಿ ತನ್ನ ಕೆಲಸ ಮಾಡ್ಕೋಬೇಕಾದ್ರೆ ಒಂದು ಸಂಕಲ್ಪ ಮಾಡಿದರೆ ಭಗವಂತ ಯಾರ ಮೂಲಕ ಬೇಕಾದರೂ ಮಾಡಿಸ್ಬಹುದು. ಇಲ್ಲಿ ಇವ್ರ ಮೂಲಕ ಮಾಡಿಸಿದ್ದಾನೆ ಅಂತ ಅದನ್ನು ತೋರಿಸೋದಕ್ಕೆ ಅವನು ಕೂಡ ಸನ್ಯಾಸಿಯಾಗಿಯೇ ಆ ವೇಷದಲ್ಲೇ ಬಂದ ಅಂತ ಹೇಳ್ತಾರೆ. ಅದರಿಂದ ಎರಡು ಒಂದೇನೇ ಅಂಥೇಳಿ ನಾವು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ಆಯಿತು, ಇಷ್ಟು ವ್ಯತ್ಯಾಸ. ಅದಾದಮೇಲೆ ಏನಾಯಿತು, ಹೀಗೆ ಬಿದ್ದುಬಿಟ್ಟಿದೆ ಅಂತ ವಿಷಯ ಗೊತ್ತಾಯಿತು. ಅವನ ಮಗ ಬಿದ್ದುಬಿಟ್ಟಿದ್ದಾರೆ ಅಂತ ಮನೆಗೆ ಬಂದು ಎಲ್ಲ ಗಾಬರಿ ಆಗಿಬಿಟ್ಟು, ಅಯ್ಯೋ ಹೀಗಾಯ್ತು ಅಂತೆಲ್ಲ ಓಡಿ ಬರ್ತಾರೆ. ಮನೆಯಲ್ಲಿರೋರು ಅವರು ಇವರು ಎಲ್ಲ ಓಡಿ ಬರ್ತಾರೆ. ಆ ಹೆಣ್ಮಕ್ಳು ಇಬ್ಬರು ಅವರು ಓಡಿ ಬರ್ತಾರೆ. ಓಡಿ ಬಂದು ಅವ್ನು ನೋಡ್ತಾರೆ, ಹೀಗೆ ಬಿದ್ದಿದ್ದಾನೆ, ಅವನ್ನೇ ಎಚ್ಚರವಾಗಿಲ್ಲ. ಹಾಗೇ ಅವ್ರನ್ನ ಎತ್ಕೊಂಡ್ಬಂದು ಮನೇಲಿ ಬಿಡ್ತಾರೆ. ಮನೇಲಿ ಬಿಟ್ಟು ವೈದ್ಯರನ್ನ ಕರೆಸ್ತಾರೆ. ಏನೋ ಆಗಿದೆ ನೋಡಿ, ಪ್ರಜ್ಞೆ ತಪ್ಪಿಬಿಟ್ಟಿದೆ ಅವನಿಗೆ, ಏನಾಗಿದೆ ಸ್ವಲ್ಪ ನೋಡಿ ಅಂತೆಲ್ಲ ಹೇಳ್ತಾರೆ. ವೈದ್ಯರು ಆಗಿನ ಕಾಲದ ಇದರಲ್ಲಿ ಔಷಧಿ ಕೊಡಬೇಕು ಅಂತ ನೋಡಿದ್ರೆ ನಾಡಿ ಹಿಡಿದು ನೋಡ್ತಾರೆ. ಅವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಕೇಳ್ತಾರೆ ಏನಾಯಿತು ಅಂತ. ಇಲ್ಲ, ನಾಡಿ ಹಿಡಿದು ನೋಡಿದ್ರೆ ನಾಡಿ ಏನು ಸಿಗ್ತಾ ಇಲ್ಲ, ಇದಾಗಿದೆ, ಸ್ವಲ್ಪ ಕಷ್ಟವೇ, ಅದು ನೋಡಿ ಭಗವಂತ ಕಾಪಾಡಬೇಕಷ್ಟೇ ಅಂತ ಹೇಳ್ಬಿಟ್ಟು ಅವ್ರು ಪಾಡ್ತಾರೆ. ಹೊರಟೋಗ್ತಾರೆ. ಅವ್ರು ಬಾಕ್ಸ್ ಅಂತ ಅಂದಿರ್ತಾರಲ್ಲ, ತಗೊಂಡು ಹೊರಟೇ ಬಿಡ್ತಾರೆ. ಇವರಿಗೆಲ್ಲ ಗಾಬರಿ ಆಗಿಬಿಡುತ್ತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅಲ್ಲೇ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಅಳ್ತಾ ಕಾಯ್ತಾ ಕೂತಿದ್ದಾರೆ. ಎಚ್ಚರವಾಗಿ ಏನಾಗುತ್ತೋ ಅನ್ನೋದು ಗಾಬರಿ. ಸ್ವಲ್ಪ ಹೊತ್ತು ಆದಮೇಲೆ ಧಡನ್ನಾಗಿ ಎದ್ದು ಕೂತ್ಕೊಂಡ್ರೆ ಶ್ರೀನಿವಾಸ ಅಂತ ಕರ್ಕೊಂಡು ಕೂರ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡೋದು. ಒಂದು ಕಡೆ ಸಂತೋಷ, ಇವ್ನು ಮೂರ್ಛೆ ಹೋಗ್ಬಿಟ್ಟ, ಇನ್ನು ನಾಡಿಯೇ ಸಿಗ್ತಾ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ದು, ಈಗ ಅವನು ಎದ್ದು ಕೂತ್ಕೊಂಡಿದ್ದಾನೆ ಶ್ರೀನಿವಾಸ ಅಂತಾನೆ ಅಂಥೇಳಿ ಒಂಥರ ಸಂತೋಷ. ಅರೆ ಗಾಬರಿಯಾಗಿ ಏನಾಯಿತು ಅಂತ ನೋಡ್ತಾರೆ. ಅವನೇನೂ ಇಲ್ಲ, ಎದ್ದು ನಿಂತ್ಕೊಂಡು ನಡೆಯೋಕ್ಕೆ ಶುರು ಮಾಡಿ ಅವನು ಹಾಡು ಹೇಳೋಕ್ಕೆ ಶುರು ಮಾಡ್ತಾನೆ. ತಮಿಳಲ್ಲಿ ಹಾಡು ಹೇಳ್ತಾರೆ, ಕಂಡೇನ್ ಅಂಥೇಳಿ ಒಂದು, ನಾನು ನೋಡಿದೆ ಅಂತ. ಏನು ನೋಡಿದೆ ಅಂತ ಹೇಳಿ ಶ್ರೀನಿವಾಸನ್ ನೋಡಿದೆ ಅಂತ ಹೇಳ್ತಾ ಇದ್ದಾನೆ ಅವನು ಹಾಡಿನಲ್ಲಿ. ಅವನು ಮೂರ್ಛೆ ಅಂತ ಯಾವುದನ್ನು ನಾವು ಹೇಳ್ತೀವೋ ಅಲ್ಲಿ ಒಳಗಡೆ ಅವನಿಗೆ ದರ್ಶನವಾಗ್ತಾ ಇತ್ತು. ಆ ದರ್ಶನ ಆಗಿದ್ದನ್ನು ಹಾಡು ರೂಪದಲ್ಲಿ ಅವನು ಹೇಳ್ತಾ ಇದ್ದಾನೆ. ಏನೇನು ನೋಡಿದೆ ಅಂತ ಹೇಳಿದ್ರೆ, ಅವನು ಶಂಖಚಕ್ರವನ್ನು ಧರಿಸಿರೋ ಅಂಥ ಶ್ರೀನಿವಾಸನ್ ನೋಡಿದೆ ನಾನು ಅಂತ ಹೇಳ್ತಾನೆ. ಹಾಗೆ ಅವನು ಎಷ್ಟು ಪ್ರಕಾಶಮಯವಾಗಿದ್ದ ಅಂತ ಹೇಳಿದ್ರೆ, 100 ಸೂರ್ಯರಿದ್ದಾಗ ಎಷ್ಟು ಪ್ರಕಾಶವಾಗಿರುತ್ತೋ ಅಂಥ ಒಂದು ಪ್ರಕಾಶವನ್ನು ನೋಡಿದೆ ನಾನು ಅಂಥೇಳಿ ಹೇಳ್ತಾನೆ. ಹೀಗೆ ಒಂದೊಂದಕ್ಕೂ ಕೂಡ ಕಂಡೇನ್ ಅಂತ ಹೇಳ್ತಾನೆ. ದರ್ಶನ ಆಯಿತು ಅಂಥೇಳಿ. ಹಾಗೆ ಅವನ ತಿರುಮೇನಿಯನ್ನು ನೋಡಿದೆ ನಾನು, ಸುಂದರವಾದ ತಿರುಮೇನಿ ಅಂಥೇಳಿ ಹೀಗೆಲ್ಲ ಹೇಳ್ತಾ ಇದ್ದಾನೆ. ಹೇಳ್ಕೊಂಡು ಅವನ ಪಾಠಗಳನ್ನು ಓಡಾಡ್ತಾ ಇದ್ದಾನೆ ಮನೆಯಲ್ಲಿ. ಎಲ್ಲರಿಗೂ ಒಂಥರ ಒಂದು ಕಡೆ ಸಂತೋಷ, ಇದೊಂದು ಕಡೆ ಗಾಬರಿ, ಏನು ಹೀಗಾಗ್ಬಿಟ್ಟಿದಲ್ಲ ಇವನು ಅಂತ. ಇವನು ಹೊರಡುವಾಗ ಹೆಣ್ಮಕ್ಳ ಜೊತೆ ಒಬ್ಬ ಹೊರಟವನ್ನು ಹಾಗಿದ್ದು, ಈಗ ನೋಡಿದ್ರೆ ಶ್ರೀನಿವಾಸ ಅಂತ ಇದ್ದಾರೆ. ಈಗ ಹುಚ್ಚಿಡ್ದಂಗೆ ಆಗ್ತಾ ಇದೆಯಲ್ಲ.
ಏನಾಯಿತು ಅಂತ. ಸರಿ ಆಯಿತು, ಇಷ್ಟ ಆಯಿತು. ಕೊನೆಗೆ ಒಂಥರ ಮಂಪಾಗಿರ್ತಾನೆ, ಏನು ಆ್ಯಕ್ಟಿವಿಟಿ ಇಲ್ಲ, ಅಂಥದ್ದು ಇಲ್ಲ. 2 ದಿವಸ ಆಯಿತು, 3 ದಿವಸ ಆಯಿತು. ಊಟ ಮಾಡಿದ್ರೆ ಬಲವಂತವಾಗಿ ಊಟ ಅವನಿಗೆ ಕೊಡಬೇಕು. ಕೊಟ್ಟ ಮೇಲೆ ಆಮೇಲೆ ಕೇಳಿದ್ರೆ ನಾನು ಊಟ ಮಾಡಿದ್ನಾ ಅಂತ ಕೇಳ್ತಾನೆ. ಅಂದರೆ ಊಟ ಮಾಡಿದ್ದೇ ಅವ್ನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಒಂದು ಇದು ಕಾಣ್ತಾ ಇದೆ. ಸರಿ ಕೊನೆಗೆ ಏನು ಮಾಡೋದು ಅಂತ ನೋಡ್ತಾರೆ. ಇವನು ಪಾಡು ಒಂಥರ ಮಂಕಾಗಿ ದೇವರು ವಿಗ್ರಹದ ಮುಂದೆ ಕೂತ್ಕೊಂಡಿರ್ತಾನೆ, ಹಾಡು ಹೇಳ್ತಾನೆ ಅಥವಾ ಸ್ತೋತ್ರ ಹೇಳ್ತಾನೆ, ಹೀಗೇ ಇದು ಮಾಡ್ತಿರ್ತಾನೆ. ಕೊನೆಗೆ ಏನು ಮಾಡೋದು ಅವನಿಗೆ ಅಂತ ಎಲ್ಲರಿಗೂ ಚಿಂತೆ ಆಗಿಬಿಡುತ್ತೆ. ಅದಕ್ಕೆ ಇವರ ಇವನ ಸೋದರ ಮಾವ ಇರ್ತಾರಲ್ಲ, ಅವರೊಂದು ಸಜೆಷನ್ ಕೊಡ್ತಾರೆ. ಒಂದು ಕೆಲಸ ಮಾಡಿ, ಇವ್ನಿಗೆ ಏನಾದರೂ ಕೆಲಸ ಕೊಡಿ, ಸುಮ್ಮನೆ ಇರೋದು ಬೇಡ. ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದರೆ ತಾನಾಗೇ ಸ್ವಲ್ಪ ಮೂಡ್ ಹೊರಗೆ ಬರುತ್ತೆ, ಆವಾಗ ನಾರ್ಮಲ್ ಆಗೋ ಚಾನ್ಸ್ ಇದೆ, ಮಾಡಿ ಅಂತ ಹೇಳ್ತಾರೆ. ಆಯಿತು, ಇವನಿಗೆ ಏನು ಕೆಲಸ ಕೊಡೋಕ್ಕಾಗತ್ತೆ ಇವಾಗ ಈ ಪರಿಸ್ಥಿತಿಯಲ್ಲಿ? ಇವನು ಏನು ಕೆಲಸ ಮಾಡಿದ್ದಾನೆ ಇಲ್ಲಿವರೆಗೂ? ಏನೂ ಇಲ್ವಲ್ಲ ಅಂತ ಅವರು ಯೋಚನೆ ಮಾಡ್ತಾರೆ. ಏನೂ ಇಲ್ಲ, ನೀವು ದರ್ಬೆ ಕುಯ್ಯೋ ಕೆಲಸ ಇದೆಯಲ್ಲ, ಅದನ್ನು ಕೊಡಿ, ಮಾಡ್ಕೊಂಬರಲಿ ಹೋಗ್ಬಿಟ್ಟು ಅವನು ಇದರಲ್ಲಿ ಅಂತ ಹೇಳ್ತಾರೆ. ಆಯಿತು ಅಂಥೇಳಿ ದರ್ಬೆ ಕುಯ್ಯೋ ಕೆಲಸಕ್ಕೆ ಆ ಮಚ್ಚಿಕತ್ತಿ ಇದೆಯಲ್ಲ ಅದನ್ನು ಕೊಡ್ತಾರೆ. ಕೊಟ್ಬಿಟ್ಟು ಹೋಗಪ್ಪ ನೀನು ಹೋಗಿ ದರ್ಬೆ ಕುಯ್ಕೊಂಬ ಅಂಥೇಳಿ ಹೇಳ್ತಾರೆ. ಇವನು ಆಯಿತು, ಏನು ಮಾತುಗೀತೆ ಏನಾಡಲ್ಲ, ಸುಮ್ಮನೆ ತೊಗೊಂಡು ಹೋಗ್ತಾನೆ, ಸೀದಾ ಹೋಗ್ತಾನೆ. ಯಾರನ್ನ ಈ ಕಡೆ ಆ ಕಡೆ ಯಾರನ್ನೂ ನೋಡಲ್ಲ, ಯಾವುದೋ ಲೋಕದಲ್ಲಿದ್ದಾನೆ, ಹಾಗೇ ಹೋಗ್ತಾನೆ. ಹೋಗ್ಬಿಟ್ಟು ಆ ವನಕ್ಕೆ ಹೋಗಿ ಇದು ದರ್ಬೆ ಎಲ್ಲ ಬೆಳೆದಿರುತ್ತಲ್ಲ, ಅಲ್ಲಿ ಹೋಗಿ ಕಟ್ ಮಾಡ್ತಾ ಇರ್ತಾನೆ. ಸುಮಾರು ಕಟ್ ಮಾಡ್ತಾ ಇರುವಾಗ ಇವನು ಅಭ್ಯಾಸವಿಲ್ಲದೆ ಇರೋ ಕಾರಣವೋ ಏನೋ ಗೊತ್ತಿಲ್ಲ, ಕೈ ಕುಯ್ಕೊಂಡ್ಬಿಡ್ತಾನೆ. ಕುಯ್ಕೊಂಡು ರಕ್ತ ಸುರಿತಾ ಇರುತ್ತೆ. ರಕ್ತ ಸುರಿಯೋದು ಕೂಡ ಇವನ ಗಮನಕ್ಕೆ ಬಂದಿಲ್ಲ, ಅದು ನೋವಾಗಿದ್ದು ಗೊತ್ತಾಗಿಲ್ಲ. ಇವನು ಪಾಡು ನೋಡ್ತಾ ಇದ್ದಾನೆ. ಹಾಗೆ ಇದು ಹೀಗೆ ನೋಡ್ತಾನೆ, ರಕ್ತ ಸುರಿತಾ ಇದೆ, ಬೀಳ್ತಾ ಇದೆ, ಹೀಗಾಗ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಅವನ ಪಾಡಿಗೆ ನೋಡ್ತಾ ಇದ್ದಾನೆ. ಅಷ್ಟರೊಳಗೆ ಎಷ್ಟೋ ದೂರ ಬಂದುಬಿಡ್ತಾನೆ. ಯಾರೋ ಒಂದು ಗ್ರೂಪು ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆ ಮೂಟೆಗಳನ್ನ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಅವ್ರು ತಿರುಪತಿಗೆ ಹೋಗ್ತಾ ಇದ್ದಾರೆ, ತಿರುಮಲೆಗೆ. ಅದನ್ನು ಆ ಗ್ರೂಪನ್ನು ನೋಡಿಬಿಟ್ಟು ಗೋವಿಂದ ಗೋವಿಂದ ಅಂತ ಹೇಳ್ತಾ ಇರುವಾಗ ಇವನಿಗೇನೋ ಒಂದು ಅಟ್ರಾಕ್ಷನ್ನು. ಓಹ್, ತಿರುಪತಿ ಶ್ರೀನಿವಾಸನ ನೋಡೋಕೆ ಹೋಗ್ತಾ ಇದ್ದಾರಾ, ಹಾಗೆ ಅವನ ದರ್ಶನಕ್ಕಾಗಿ ಹೋಗ್ತಾ ಇದ್ದಾರೆ ಅಂಥೇಳಿ ಇವನು ಗೊತ್ತಿಲ್ಲದೆ ಇವನು ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಹಾಗೇ ಹಿಂದೆ ಹೋಗ್ತಾ ಇರ್ತಾರೆ. ಗೋವಿಂದ ಗೋವಿಂದ, ತಿರುಮಲ ನಾಡು ಗೋವಿಂದ ಅಂತೆಲ್ಲ ಹೇಳ್ಕೊಂಡು, ಶ್ರೀ ವೆಂಕಟೇಶ ಗೋವಿಂದ ಹೇಳ್ತಾರಲ್ಲ, ಅದನ್ನೆಲ್ಲ ಹೇಳ್ಕೊಂಡು ಇವನು ಹೋಗ್ತಾ ಇರ್ತಾನೆ. ಭಾಳ ದೂರ ಹೊರಟೋಗ್ತಾನೆ. ಹೋಗಿ ಎಲ್ಲ ಮುಗಿದ ಮೇಲೆ ಒಂದು ಹಂತ ರಾತ್ರಿ ಆಗೋಯ್ತು. ಇವನು ಬೆಳಗ್ಗೆ ಏನು ಊಟನೇ ಮಾಡಿಲ್ಲ, ಜ್ಞಾಪಕ ಇರಲಿ. ರಾತ್ರಿ ಆಯಿತು. ರಾತ್ರಿ ಆದರೆ ಅವನು ಅಲ್ಲೇ ಅವರೆಲ್ಲ ಕೂತ್ಕೊಂಡು ಇದು ಮಾಡ್ತಿರ್ತಾರೆ. ಅವರು ಬುತ್ತಿ ತಂದಿರ್ತಾರಲ್ಲ, ಓಪನ್ ಮಾಡಿ ತಿಂತಾ ಇರ್ತಾರೆ. ಇವನೇನಿಲ್ಲ, ದೂರ ಇವನ ಪಾಡಿಗೆ ಅವನು ಕೂತಿರ್ತಾನೆ. ಅವ್ನು ಗ್ರೂಪಲ್ಲೇ ಹಿಂದೆ ಹೋಗ್ತಾ ಇದ್ದವನು ಅಷ್ಟೇ, ಅದರಿಂದ ಇವನಿಗೇನು ಅವ್ರು ಕೊಡಲ್ವಲ್ಲ. ಹಾಗಿದ್ದಾಗ ಯಾರೋ ಒಬ್ಬರು ವಯಸ್ಸಾದವ್ರು ಬರ್ತಾರೆ. ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ಒಬ್ಬರು ಬರ್ತಾರೆ, ವಯಸ್ಸಾದವರು. ಬಂದುಬಿಟ್ಟು ಅವ್ರುಗಳನ್ನೇ ಕೇಳ್ತಾರೆ, ಏನು ನೀವೆಲ್ಲ ಇದು ಊಟ ಮಾಡ್ತಾ ಇದ್ದೀರಲ್ಲ ಅಂತ. ಓ, ನಿಮಗೂ ಬೇಕಾ ಹೇಳಿ, ಬರೀ ನಾರಾಯಣ ನಾರಾಯಣ ಅಂತ ನಿಮ್ಗೆ ಹೊಟ್ಟೆ ಹಸು ಹೋಗಲ್ಲ, ಬೇಕಾದರೆ ಕೇಳಿ ಅಂತಾರೆ. ನನಗೆ ಬೇಡಪ್ಪ, ನನಗೆ ನಾರಾಯಣ ನಾಮವೇ ಸಾಕು, ಅದೇ ನನಗೆ ಊಟ. ಆದರೆ ಇಲ್ಲೊಬ್ಬ ಕೊಡ್ತಿದ್ದಾರಲ್ಲ ಪಾಪ, ಏನೂ ತೊಗೊಳ್ಳದೆ 3 ದಿವಸದ ಅವನು ಏನೂ ತೊಗೊಂಡಿಲ್ಲ ಆಹಾರ, ಅವನಿಗೆ ಏನಾದರೂ ಕೊಡಬೇಕಲ್ಲ ಅಂತ ಹೇಳ್ತಾರೆ. ಅಯ್ಯೋ ಅವನು ಹುಚ್ಚ, ಅವನು ಯಾರ ಜನ ಮಾತಾಡಲ್ಲ, ಏನೂ ಇಲ್ಲ, ಹುಚ್ಚ, ಅವನಿಗೆ ಯಾಕೆ ಕೊಡಬೇಕು, ಸುಮ್ಮನೆ ರೀ ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡಿಬಿಡ್ತಾವನು, ಕೊಡಲ್ಲ ಅವನಿಗೆ. ಆಯಿತು, ಸರಿ, ಏನು ಮಾಡ್ತಾರೆ ಇವರು, ನಾರಾಯಣ ನಾರಾಯಣ ಅಂಥೇಳಿ ಬಂದುಬಿಡ್ತಾರೆ. ಬಂದುಬಿಟ್ಟು ಮೆಲ್ಲಕ್ಕೆ ಕೇಳ್ತಾರೆ, ಏನಪ್ಪ, ಯಾಕಪ್ಪ ಹೀಗಿದೆಯಾ ನೀನು, ಏನೋ ಆಹಾರವೇ ತೊಗೊಳ್ಳೋದೇ ಇದೆಯಲ್ಲಪ್ಪ, ತುಂಬ ನಿನಗೆ ಕಷ್ಟ ಆಗಿಬಿಡುತ್ತಲ್ಲ, ಆಮೇಲೆ ಹೊಟ್ಟೆ ಹಸಿವಾಗ್ಮೇಲೆ ವೀಕ್ ಆಗಿಬಿಡುತ್ತೆ, ತುಂಬ ಸುಸ್ತಾಗ್ಬಿಡುತ್ತೆ, ಆಮೇಲೆ ಬೆಟ್ಟ ಹತ್ತಕ್ಕಾಗಲ್ಲ, ಆಮೇಲೆ ಪ್ರಾಣವೂ ಹೋಗ್ಬಿಡ್ಬೋದು ಅಷ್ಟು ಸುಸ್ತಾದರೆ ಅಂತೆಲ್ಲ ಹೇಳ್ತಾರೆ. ಪ್ರಾಣ ಇದ್ದೇನು ಪ್ರಯೋಜನ ಅಂಥೇಳಿ ದೊಡ್ಡ ಫಿಲಾಸಫಿ ಹೇಳ್ತಾನೆ. ಈ ಅವನ ದರ್ಶನ ಆಗಿದೆ, ಪ್ರಾಣ ಇಟ್ಕೊಂಡಾದ್ರೆ ಏನು ಪ್ರಯೋಜನ ಅಂತೆಲ್ಲ ಹೇಳಿದಾಗ ಅವ್ರಿಗೆ ಭಾಳ ಖುಷಿ ಆಗ್ಬಿಡುತ್ತೆ. ಏನು ಇಷ್ಟು ತತ್ವ ಹೇಳ್ತಾ ಇದೆಯಲ್ಲ ನೀನು ಅಂತ ಹೇಳ್ಬಿಟ್ಟು, ಭಾಳ ಸಂತೋಷ ಆಗಿದೆಪ್ಪ ನನಗೆ ಅಂತ ಹೇಳ್ಬಿಟ್ಟು ನಿನ್ನ ವಿಷಯದಲ್ಲಿ. ಆದರೂ ಆಹಾರ ಏನು ತೊಗೋಬೇಕಪ್ಪ ಅಂತ ಹೇಳಿಬಿಟ್ಟು, ಇಲ್ಲ ನಾನು ಆಹಾರ ತೊಗೊಳ್ಳಲ್ಲ, ನಾನು ರಥದಲ್ಲಿದ್ದೀನಿ, ಅವನ ದರ್ಶನ ಆಗೋವರೆಗೂ ತೊಗೋಬಾರ್ದು ನಾನು ತೀರ್ಮಾನ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅಪ್ಪ ತುಂಬ ಸಂತೋಷಪ್ಪ, ಹಾಗಾದ್ರೆ ಒಂದು ಕೆಲಸ ಮಾಡು, ಭಗವಂತನ ದರ್ಶನ ಆಗೋದಕ್ಕೆ ತುಂಬ ಸುಲಭವಾದ ಮಾರ್ಗ ಒಂದಿದೆ. ಅದು ಯಾವುದು ಅಂತ ಹೇಳಿದ್ರೆ ಕೀರ್ತನೆ ಹೇಳೋದು, ಅವನ ಸ್ತೋತ್ರ ಮಾಡೋದು. ಸ್ತೋತ್ರ ಅಂತ ಹೇಳಿದ್ರೆ ಹಾಡಿನ ಮೂಲಕ, ಹಾಡು ಕೇಳೋದು ಅಂತ ಹೇಳಿದ್ರೆ ಭಗವಂತನ ತುಂಬ ಇಷ್ಟವಂತೆ, ಅದರಿಂದ ಅವನ ಮೇಲೆ ನೀನು ಹಾಡುಗಳನ್ನು ಹೇಳಬೇಕು. ಆ ಕೆಲಸ ಮಾಡ್ತೀಯ ನೀನು, ಅದು ಹಾಡುಗಳ ಮೂಲಕ ಭಗವಂತನ ಪರಮಪದವನ್ನು ತಲುಪಬಹುದು ಅನ್ನೋದನ್ನು ತೋರಿಸ್ಕೊಡ್ಬೇಕು ನೀನು. ಅದಕ್ಕೆ ನಿನಗೆ ಆಶೀರ್ವಾದ ಇರಲಿ, ನನ್ನ ಆಶೀರ್ವಾದ ಇರಲಿ
ಅಂತ ಹೇಳಿಬಿಟ್ಟು ತಾವು ವೀಣೆ ಇಟ್ಕೊಂಡಿರ್ತಾರೆ. ಆ ವೀಣೆಯನ್ನು ಅವನ ಕೈ ಕೊಡ್ತಾರೆ. ಇದನ್ನು ಇಟ್ಕೋ, ನೀನು ಇದನ್ನು ಹಾಡು, ನೀನು ಇದೊಂದು ಮಾರ್ಗವನ್ನು ತೋರಿಸ್ಕೊಡು ಜನಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಆಶೀರ್ವಾದ ಮಾಡಿ ಕೊಡ್ತಾರಂತೆ. ಅವನಿಗೆ ವೀಣೆ ಅದು ನುಡಿಸೋದೆಲ್ಲ ಏನೂ ಗೊತ್ತಿಲ್ಲ. ಸರಿ ತೊಗೊಂಡ್ಬಿಡ್ತಾನೆ. ಅವರು ಹೇಳ್ತಾರಲ್ಲ ಆಶೀರ್ವಾದ ಅಂಥೇಳಿ, ಏನು ಹಾಡು ಹೇಳಬೇಕಾ, ನಾನು ಮಾರ್ಗ ತೋರಿಸ್ಬೇಕಾ, ಏನೂ ಗೊತ್ತಿಲ್ಲ ಅಂಥೇಳಿ ಇಟ್ಕೋತಾನೆ. ಇಟ್ಕೊಂಡು ಏನು ಮಾಡ್ತಾನೆ, ನೋಡ್ತಾನೆ, ಕಣ್ಣು ಮುಚ್ಕೊಂಡು ಹಾಗೇ ನೋಡ್ತಾ ಇರುವಾಗ ಅವ್ರು ಮಾಯವಾಗಿಬಿಡ್ತಾರೆ. ಮಾಯವಾಗಕ್ಕೆ ಮೊದಲು ನಮಗೆ ಕಾಣಿಸುತ್ತೆ ಅವ್ರು ಯಾರು, ಯಾಕೆ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇದ್ದರು. ವೀಣೆ ಕೈಯಲ್ಲಿದೆ, ವೀಣೆಯನ್ನು ಕೊಟ್ಟಿದ್ದಾರೆ, ಹಾಡು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಡು ತುಂಬ ಪ್ರಿಯ ಭಗವಂತನಿಗೆ ಅಂತ ಹೇಳಿದ್ದಾರೆ. ನಾರದರೇ ಬಂದಿದ್ದಾರೆ ಅಲ್ಲಿ. ನಾರದರು ಬಂದು ಇವನಿಗೆ ಆಶೀರ್ವಾದ ಮಾಡಿ ತಮ್ಮ ವೀಣೆಯನ್ನು ಅವನು ಕೊಟ್ಟಿದ್ದಾರೆ ಅಂತ. ಅದನ್ನು ಯಾವಾಗ ಅವನ ಕೈ ತೊಗೊಂಡು ಏನೋ ಒಂದು ತರಹ ಅವನಿಗೆ ಸ್ಫೂರ್ತಿ ಬಂತು. ಹಾಡು ಹೇಳೋಕ್ಕೆ ಶುರು ಮಾಡಿಬಿಟ್ಟ. ಹಾಡು ಹೋಗ್ತಾ 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 ಬೆಟ್ಟ ಇನ್ನೊಂದು ಗ್ರೂಪ್ ಬಂತು, ಅವ್ರ ಜೊತೆ ಸೇರಿಕೊಂಡ. ಅವ್ರು ಹೋಗ್ತಾ ದಾರಿಯಲ್ಲಿ ಇವನು ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಇಷ್ಟರ ಮಧ್ಯದಲ್ಲಿ ಇನ್ನೊಂದು ಘಟ್ಟ ನಾವು ನೋಡಬೇಕಲ್ಲ. ಇನ್ನೊಂದು ಘಟ್ಟ ಏನಾಗಿದೆ, ಮನೆಯಿಂದ ಇದು ಕತ್ತರಿಸ್ಕೊಂಬರೋಕ್ಕೆ, ಅಂದರೆ ದರ್ಭೆಯನ್ನು ಕತ್ತರಿಸ್ಕೊಂಬರೋದಕ್ಕೆ ಅಂತ ಮನೇಲಿ ಕಳಿಸಿದ್ದು ಬೆಳಗ್ಗೆ. ಸಾಯಂಕಾಲ ಆದರೂ ಬರಲಿಲ್ಲ. ಮನೆಯಲ್ಲಿ ಅಮ್ಮ ಅಪ್ಪ ಎಲ್ಲರಿಗೂ ಗಾಬರಿ ಆಗೋಯ್ತು. ಎಲ್ಲಿ ಹೋದ ಇವನು, ಎಲ್ಲಿ ಹೋದ ಅಂತ ಗೊತ್ತಾಗಿಲ್ಲ. ಯಾಕಂದ್ರೆ ಹುಡ್ಕೋಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲ ಕಡೆನೂ ಹುಡುಕ್ತಾರೆ, ಊರೆಲ್ಲ ಹುಡುಕ್ತಾರೆ, ಸಿಕ್ಕಲ್ಲ. ಊರಲ್ಲಿ ಹೇಗೆ ಸಿಗ್ತಾನೆ, ಅವನು ತೃಪ್ತಿ ಬೆಟ್ಟದವರೆಗೂ ಹೊರಟೋಗಿದ್ದಾರೆ, ಇಲ್ಲಿ ಸಿಗೋದೇ ಇಲ್ಲ ಎಂದ ಹುಡುಕ್ತಾರೆ. ಆಮೇಲೆ ರಾತ್ರಿ ಯಾವ್ದಾದ್ರು ಕೂಡ ಬಿಡಬಾರ್ದು ಅಂಥೇಳಿ ಆ ಪಂಜ್ ಹಿಡ್ಕೊಂಡು, ಬೆಂಕಿ ಪಂಜನ್ನು ಹಿಡ್ಕೊಂಡೆಲ್ಲ ಹುಡುಕ್ತಾರೆ. ಇದು ಊರು ಜನಗಳೆಲ್ಲ ಹುಡುಕ್ತಾರೆ ಅವನಿಗೋಸ್ಕರ. ಎಲ್ಲಿ ಹೋದರೂ ಸಿಕ್ಕಲಿಲ್ಲ. ಅವ್ರು ನಿರಾಶರಾಗಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಸಿಕ್ಕಲಿಲ್ಲ ಏನು ಮಾಡೋದು ಅಂತ. ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, ಸಿಕ್ಕಲೇ ಇಲ್ಲ. ಇವನು ಬೆಟ್ಟ ಹತ್ತೋವರೆಗೂ ಟೈಮ್ ಆಗೋದಲ್ಲ. ಸರಿ ಆಯಿತು, ಈ ಸೀನ್ ಮುಗೀತು. ಇವರು ಹುಡುಕಿ ಇದು ಮಾಡ್ತಾರೆ, ಇಲ್ಲ ಮುಗಿಲ್ಲ, ಸಿಗಲಿಲ್ಲ. ಅಲ್ಲೇನಾಯಿತು, ಇನ್ನೊಂದು ಗ್ರೂಪ್ ಜೊತೆ ಮೇಲೆ ಹೋಗ್ತಾ ಇದ್ದಾನೆ, ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಅವನ ದರ್ಶನ ಆಗ್ತಾ ಇದೆ. ಆ ಶಿಖರ ದರ್ಶನ ಆಗುತ್ತೆ. ಶಿಖರ ದರ್ಶನ ನೋಡಿದಾಗ ತುಂಬ ಸಂತೋಷ ಆಗ್ಬಿಡುತ್ತೆ. ಇದು ಗೋಪುರದ ದರ್ಶನ ಆಯಿತು ಅಂಥೇಳಿ ಹೊರಡೆ ಶ್ರೀನಿವಾಸ ಇರ್ತಾನೆ, ಅವನ ದರ್ಶನ ಆಗಬೇಕು ಅಂತ ಇವನು ಕಾಯ್ತಾ ಇದ್ದಾನೆ. ಹಾಗೆ ಹೋಗ್ತಾ ಇರುವಾಗ ಯಾವುದೋ ಒಂದು ಹಂತದಲ್ಲಿ ಅವರೆಲ್ಲ ಹೋಗ್ತಾ ಇದ್ದಾರೆ, ಇವನು ನಿಂತ್ಕೊಂಡು ಹಾಡ್ತಾ ಇದ್ದಾನೆ. ವೀಣೆ ಮೀಟಕ್ಕೆ ಗೊತ್ತಾಗೋಯ್ತು, ನಾದ ಬರ್ತಾ ಇದೆ. ಅದರ ಜೊತೆಲಿ ಹಾಗೇ ಹೇಳ್ತಾ ಇರುವಾಗ ತುಂಬ ಇದಾಗಿ ಪರವಶನಾಗಿ ಇದು ಮಾಡ್ತಾ ಇರುವಾಗ ಕಾಲು ಜಾರಿಬಿಡುತ್ತೆ. ಕಾಲು ಜಾರಿ ಬೆಟ್ಟ ಅದು. ಕಾಲು ಜಾರಿದ್ರೆ ಏನು ಉಳ್ಕೊಂಡು ಕೆಳಗಡೆ ಬಂದುಬಿಡ್ತಾರೆ. ತುಂಬ ದೂರ ಬಂದು ಅಲ್ಲೇ ಬಿದ್ದುಬಿಡ್ತಾರೆ. ಒಂಥರ ಮೂರ್ಛೆ ಹೋದಂಗೆ ಆಗಿಬಿಡುತ್ತೆ, ಬಿದ್ದುಬಿಡ್ತಾನೆ, ಗೊತ್ತಾಗಲ್ಲ. ಈ ಸಮಯದಲ್ಲಿ ಅಲ್ಲಿ ಮೇಲ್ಗಡೆ ವೈಕುಂಠದಲ್ಲಿ ನೋಡ್ತಾ ಇರ್ತಾರೆ. ಶ್ರೀನಿವಾಸ ಮತ್ತು ಪದ್ಮಾವತಿ ತಾಯರು ಇಬ್ಬರು ಇರ್ತಾರೆ. ನೋಡ್ತಾರೆ, ಏನು ಭಕ್ತ ಅಲ್ಲಿ ಮಲಗಿದ್ದಾನೆ, ಊಟವೂ ಇಲ್ಲದೆ, ಏನು ಆಹಾರವಿಲ್ಲದೆ ಇದನ್ನು ಮಾಡ್ತಾ ಇದ್ದಾನೆ, ಬಿದ್ದಿದ್ದಾನೆ, ಅವ್ನು ನೋಡ್ಕೊಳ್ಳೋರು ಯಾರೂ ಇಲ್ವಲ್ಲ ಅಂಥೇಳಿ ಕರುಣೆ ತೋರಿಸ್ತಾಳೆ ಪದ್ಮಾವತಿ ತಾಯರು. ಅದಕ್ಕೆ ಅವ್ರಿಗೇನೋ ಪ್ರಸಾದ ಕೊಡಬೇಕಲ್ಲ ಅಂಥೇಳಿ ಒಂದು ಲಾಡು ಪ್ರಸಾದ ಇರುತ್ತೆ. ಅದನ್ನು ಅವನು ಶ್ರೀನಿವಾಸ ತೊಗೊಂಡಿರ್ತಾನೆ, ಸ್ವಲ್ಪ ತೊಗೊಂಡು ಕೊಟ್ಟಿರ್ತಾನೆ. ಇವ್ರು ನೀವು ತಗೊಳ್ಳಿ ಅಂತ ಹೇಳ್ತಾನೆ. ಅವರಿಬ್ಬರು ಕೂಡ ತಾಯಾರು ಇಬ್ಬರು ಕೂಡ ತೊಗೊಂಡಿರ್ತಾರೆ. ಸರಿ, ತಕ್ಷಣ ಅವಳಿಗೆ ಪದ್ಮಾವತಿ ತಾಯರಿಗೆ ಇದನ್ನು ಪ್ರಸಾದ ಅವನು ಕೊಡಬೇಕು ಅಂತ ಅನ್ನಿಸ್ಬಿಡುತ್ತೆ. ಸರಿ, ಅದನ್ನು ಕೈಗೆ ತೊಗೊಂಡು ಮೆಲ್ಲಿಗೆ ವೇಷ ಮರೆಸ್ಕೊಂಡು ಒಬ್ಬ ಮುದುಕಿ ವೇಷದಲ್ಲಿ ಒಂದು ಕೋಲು ಹಿಡ್ಕೊಂಡು ಬರ್ತಾಳೆ. ಅವನ ಹತ್ತಿರ ಬರ್ತಾಳೆ. ಅವನು ಮಲಗಿರ್ತಾನೆ. ಅವನು ಒಂಥರ ಮೂರ್ಛೆಯಲ್ಲಿರ್ತಾನೆ. ಅವನ ಮೆಲ್ಲಿಗೆ ಕೋಲಲ್ಲಿ ಹಿಂಗೆ ಮಾಡಿ ತಟ್ಟಿ ಎಬ್ಬಿಸ್ತಾಳೆ. ಅದನ್ನು ಹೀಗೆ ನೋಡ್ತಾ ಇರ್ತಾನೆ. ಅವಳನ್ನೇ ನೋಡ್ತಾನೆ. ಏನು ನೋಡಿದ್ನೋ ಏನು ಅವನಿಗೆ ಗೋಚರವಾಯಿತೋ ಗೊತ್ತಿಲ್ಲ, ನೋಡ್ತಾ ಇರ್ತಾನೆ ಹಾಗೆ. ಅದಕ್ಕೆ ಏನಪ್ಪ ನೋಡ್ತೀಯಾ ಅಂತ ಕೇಳ್ತಾಳೆ ಅವಳು. ಅದಕ್ಕೆ ಏನೂ ಇಲ್ಲ, ನಾನು ಎಲ್ಲಿದ್ದೀನಿ, ದೇವರ ದರ್ಶನ ಮಾಡಬೇಕು, ಇನ್ನು ಎಷ್ಟು ದೂರ ಇದೆ ಹೋಗಬೇಕು ಅಂತ. ಓ ಹೌದಾ, ನೀನು ತುಂಬ ದೂರ ಹೋಗ್ಬೇಕಪ್ಪ, ನೀನು ತುಂಬ ಕೆಳಗಿದೆಯಾ, ತುಂಬ ದೂರ ಹೋಗಬೇಕಾಗತ್ತೆ. ಅದಕ್ಕೆ ಒಂದು ಕೆಲಸ ಮಾಡು, ನೀನು ಆಹಾರ ಏನು ತೊಗೊಂಡಿಲ್ಲ ಅಲ್ವಾ, ಅವಳಿಗೆ ಹೇಗೆ ಗೊತ್ತಾಯಿತು ಅಂತ ಗೊತ್ತಿಲ್ಲ. ಆಹಾರ ಏನು ತೊಗೊಂಡಿಲ್ಲ ಅಲ್ವಾ, ಏನು ತುಂಬ ಹಸಿವಾಗಿದೆಯಲ್ಲ, ನಾನು ಕೊಡ್ತೀನಿ ತಗೋ, ಈ ಪ್ರಸಾದ ಕೊಡ್ತೀನಿ ತಗೋ, ಇದನ್ನು ತಿನ್ನು ಸ್ವಲ್ಪ ಅಂತಾಳೆ. ಅದಕ್ಕೆ ಅವ್ನು ನೋಡ್ಬಿಟ್ಟು ಇಲ್ಲ ಬೇಡ ನಾನು ತೊಗೊಳಲ್ಲ, ಯಾಕೆಂದ್ರೆ ನಾನು ಒಂದು ವ್ರತದಲ್ಲಿದ್ದೀನಿ, ಇದನ್ನು ತೊಗೊಳ್ಳೋ ಹಾಗಿಲ್ಲ, ಶ್ರೀನಿವಾಸನ ದರ್ಶನ ಆಗೋವರೆಗೂ ನಾನು ಏನೂ ತೊಗೊಳ್ಳಲ್ಲ ಅಂಥೇಳಿ ನಾನು ವ್ರತದಲ್ಲಿದ್ದೀನಿ, ನಾನು ತೊಗೊಳ್ಳಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳಿಗೊಂಥರ ಸಂತೋಷ ಆಗುತ್ತೆ. ಇನ್ನೊಂದು ಕಡೆ ಅವನು ಪ್ರಸಾದ ತೊಗೊಳ್ತಾ ಇಲ್ಲಲ್ಲ, ಬೇಡ ಅಂತ ಹೇಳ್ತಾನಲ್ಲ ಅಂತ. ಅದಕ್ಕೆ ನೀನು ದರ್ಶನವಾಗಬೇಕಾದ್ರೆ ಯಾಕೆ ಆಗ್ತಾ ಇಲ್ಲ ಗೊತ್ತಾ, ನೀನೊಂದು ತಪ್ಪು ಕೆಲಸ ಮಾಡಿದೀಯಾ ಅಂತಾಳೆ. ತಪ್ಪು ಕೆಲಸನ, ಏನು ತಪ್ಪಾಯಿತು
ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ, ಇದು ತಿರುಪತಿ ಬೆಟ್ಟ ಇದೆಯಲ್ಲ, ಬೆಟ್ಟದಲ್ಲಿ ಒಂದೊಂದು ಗುಡ್ಡ ಇದೆಯಲ್ಲ, ಇದೆಲ್ಲವೂ ಕೂಡ ಸಾಲಿಗ್ರಾಮಪ್ಪ. ಇದು ಇಲ್ಲಿ ಎಲೆಯಲ್ಲಿ ಕಲ್ಲು ಸಿಗುತ್ತೋ ಇದೆಲ್ಲ ಸಾಲಿಗ್ರಾಮ ಕಲ್ಲಪ್ಪ ಇದು. ಆ ಕಲ್ಲಿನ ಮೇಲೆ ನೀನು ನೋಡು ಚಪ್ಪಲಿ ಹಾಕ್ಕೊಂಡಿದ್ಯಾ, ನೋಡು ಚಪ್ಪಲಿ ಹಾಕ್ಕೊಂಡು ಬಂದಿದ್ಯಾ, ಇದು ತಪ್ಪು, ಇದು ಹಾಗೆ ಮಾಡಬಾರ್ದಾಗಿತ್ತು, ಮೊದಲು ಎಸಿ ಅಂತ ಎಸೆಬಿಡ್ತಾನೆ. ಅಷ್ಟೇ ಇಲ್ಲಪ್ಪ, ಇದೆಲ್ಲ ತಿರುಪತಿ ಬೆಟ್ಟ ಅನ್ನೋದು ಒಂದು ಪವಿತ್ರವಾದ ಕ್ಷೇತ್ರ ಅಪ್ಪ. ಈ ಭೂಮಿಯಲ್ಲಿರೋ ಯಾವ್ಯಾವ ಕ್ಷೇತ್ರಗಳಿದೆಯೋ ಎಲ್ಲ ಅಂಶಗಳು ಕೂಡ ಇಲ್ಲಿ ಸೇರಿದೆ, ಎಲ್ಲ ತೀರ್ಥಗಳು ಕೂಡ ಇಲ್ಲಿ ಸೇರಿದೆ. ಹರಿವೆ ಹರಿತಾ ಇದೆ ನೋಡು, ಫಾಲ್ಸ್ ಇದೆಯಲ್ಲ, ಇದೆಲ್ಲವೂ ಕೂಡ ತೀರ್ಥಪ್ಪ ಇದು ಅಂಥೇಳಿ ಹೇಳ್ತಾರೆ. ನೋಡು ಎಲ್ಲ ಪ್ರಕಾಶಮಯವಾಗಿ ಕಾಣ್ತಾ ಇದೆ ನೋಡು ಅಂತ ಹೇಳ್ತಾಳೆ. ಅವಳು ಹೇಳ್ತಾ ಹೇಳ್ತಾ ಹೀಗೆ ನೋಡಿದ್ರೆ ಎಲ್ಲ ಪ್ರಕಾಶವಾಗಿ ಕಾಣುತ್ತೆ ಅವನಿಗೆ. ಒಂದೊಂದು ಗುಡ್ಡವೂ ಕೂಡ ಅವನಿಗೆ ಸಾಲಿಗ್ರಾಮ ಇದು ಶಿಲೆ ಇದ್ದ ಹಾಗೆ ಕಾಣ್ತಾ ಇರುತ್ತೆ. ಎಲ್ಲ ಅವನಿಗೊಂಥರ ದರ್ಶನ ಮಾಡಿಬಿಡುತ್ತೆ. ಆಗ್ಬಿಟ್ಟು, ಇಷ್ಟೆಲ್ಲ ನೀವು ತೋರಿಸಿದೆಯಲ್ಲ, ಈ ಮಹಿಮೆಯನ್ನು ನನಗೆ ತೋರಿಸ್ಕೊಟ್ಟಿಯಲ್ಲ, ನೀನು ಯಾರಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಯಾರು ನಿನ್ಗೆ ಗೊತ್ತಾಗಲ್ಲ, ಈಗ ನೀವು ಹೋಗ್ತಾ ಹೋಗ್ತಾ ಗೊತ್ತಾಗತ್ತರು ಅಂತ ಹೇಳ್ಬಿಡ್ತಾಳೆ ಅಷ್ಟೆ. ಸರಿ, ಆಮೇಲೆ ನಾನು ಹೇಳಿದ್ನಲ್ಲ, ನೀನು ಪ್ರಸಾದ ತಗೋ, ನೀನು ತಗೊಂಡ್ರೆ ನಿನ್ನ ದರ್ಶನ ಆಗೇ ಆಗತ್ತೆ, ಯೋಚನೆ ಮಾಡಬೇಡ ಅಂಥೇಳಿ ಪ್ರಸಾದ ಕೊಡ್ತಾನೆ. ಅವನು ಹಾಗೇ ತಗೊಂಡು ಕಣ್ಣು ಬತ್ಕೊಂಡು ಹಾಗೇ ಸ್ಮರಣೆಯಲ್ಲಿ ತಗೋತಾ ಇರ್ತಾರೆ. ಇವನು ಕಣ್ಣು ಮುಚ್ಚಿರೋ ಸಮಯದಲ್ಲಿ ಅವಳು ಮಾಯವಾಗ್ಬಿಡ್ತಾಳೆ. ಅದಕ್ಕೆ ಇವನಿಗೆ ಕಣ್ಣು ಬಿಟ್ಟು ನೋಡ್ತಾನೆ ಇಲ್ಲ. ಅಲ್ಲೇ ಎಲ್ಲ ಓಪನ್ ಸ್ಪೇಸು, ಅಲ್ಲಿ ಇರಬೇಕಾಗಿತ್ತು. ಹುಡುಕ್ತಾನೆ ಎಲ್ಲ ಕಡೆ ಹುಡುಕ್ತಾನೆ, ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲಿ ಹೋದ್ಲು ಇವಳು ಇಷ್ಟು ಬೇಗ, ನನ್ನ ಕಣ್ಣು ಮರೆಯಾಗ್ಬಿಟ್ಲಲ್ಲ ಅಂತೇಳಿ. ಅವಾಗ ಅವನು ಹೊಳೆಯುತ್ತೆ, ಓಹೋ ಇವಳು ಪದ್ಮಾವತಿ ತಾಯಾರೇ ಇರಬೇಕು, ಇಲ್ಲದೆ ಹೋದರೆ ಹೀಗೆಲ್ಲ ಮಾಯವಾಗಕ್ಕಾಗಲ್ಲ. ಅವಳು ಮಾತುಗೀತೆ ಎಲ್ಲ ಕೇಳಿದ್ರೆ ಅವಳು ಹಾಗೇ ಅನ್ನಿಸ್ತಾ ಇತ್ತು ನನಗೆ. ಮತ್ತು ಏನೊಂದು ಪರಿಣಾಮ ಬೀರ್ಬಿಟ್ಲು ಅವಳ ದೃಷ್ಟಿ ಹೇಗಿತ್ತು ಅಂತೆಲ್ಲ ಜ್ಞಾಪಿಸ್ಕೊಂಡು ತುಂಬ ಸಂತೋಷ ಆಗುತ್ತೆ. ಅಲ್ಲಿಂದ ಮೇಲೆ ಹತ್ಕೊಂಡು ಹೋಗ್ತಾನೆ, ನಾನು ಹೋಗ್ತಾನೆ. ಸುಮಾರು ಸಮಯ ಆಗುತ್ತೆ. ಎಲ್ಲ ಆದಮೇಲೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಎಲ್ಲ ತುಂಬ ರಶ್ ಇರುತ್ತೆ. ಏನೋ ಒಂದು ಸಮಯ ಬಂದ ತಕ್ಷಣ ಟೈಮ್ ಆಯಿತು ಅಂಥೇಳಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ಲ, ಅವರೆಲ್ಲ ಬಾಗಿಲು ಹಾಕ್ಬಿಡ್ತಾರೆ. ಹಾಕ್ಬಿಟ್ಟೆಲ್ಲ ಹೋಗಿ ಈಗ ಆಗಲ್ಲ ಅಂತ. ಆಗಿನ ಕಾಲದಲ್ಲಿ ಅಷ್ಟು ರಶ್ ಇತ್ತು ಅನ್ನೋದು ಸ್ವಲ್ಪ ನಂಬಕ್ಕಾಗಲ್ಲ, ತುಂಬ ಖಾಲಿ ಇರ್ತಾ ಇತ್ತು. ಆದರೂ ಕೂಡ ಏನೋ ಹಾಗೆ ಸಾಕು ಒಂದು ಟೈಮ್ ಕ್ಲೋಸ್ ಮಾಡಿಬಿಡ್ತಾರೆ. ಆ ಕ್ಲೋಸ್ ಮಾಡಿದ್ಮೇಲೆ ಇವರು ಬರ್ತಾರೆ, ಅಣ್ಣಮಯ್ಯ ಬರ್ತಾರೆ. ಬಂದು, ನೋಡಿ ನಾನು ದರ್ಶನ ಮಾಡಬೇಕು, ಶ್ರೀನಿವಾಸನ ದರ್ಶನ ಮಾಡಬೇಕು, ಬಾಗಿಲು ತೆಗೀರಿ ಅಂತಾರೆ. ಏನು ನೀನು ಅಷ್ಟು ಜನಕ್ಕೆ ಹೋಗಿ ಹೇಳಿದಾಗಿದೆ, ನೀನೇನು ಬಂದು ಕೇಳ್ತಾ ಇದೆಯಾ ಅಂತ. ನಾನು ಹೋಗಬೇಕು, ದರ್ಶನ ಮಾಡಲೇಬೇಕು, ತೆಗಿತೀರಾ ಇಲ್ವಾ ಅಂಥೇಳಿ ತಳ್ಕೊಂಡು ಹೋಗಿ ಬಾಗಿಲು ತಳ್ಕೊಂಡು ಹೋಗ್ತಾರೆ. ತಕ್ಷಣ ಅಷ್ಟು ಜನ ಸೆಕ್ಯೂರಿಟಿ ಗಾರ್ಡ್ಸ್ ಒಂದು 5-6 ಜನ ಬಂದುಬಿಡ್ತಾರೆ. ಬಂದುಬಿಟ್ಟು ಬಾಗಿಲು ಹಾಕಿ ಅವನಿಗೆ ಕಟ್ಟಿ ಹಿಡ್ಕೊಂಡಿರ್ತಾರೆ. ಎಲ್ಲರೂ ಇವನು ಫೈಟಿಂಗ್ ಚೆನ್ನಾಗಿ ಗೊತ್ತು, ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಬಿಡಿಸ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಎಲ್ಲ ಅವ್ರು ಹಿಡಿದಾಕ್ತಾರೆ. ಯಾಕಂದರೆ ಅವ್ರು ಏನೋ ಅಡ್ಡ ಹಿಡ್ತಾರೆ, ಕೋಲುಗಳು ಅಂದ್ಕೊಂಡು ಮುರಿತಾನೆ ಒಂದು ಏಟು ಕೊಟ್ಟು. ಹಾಗೆ ಮಾಡಿ ಮುಂದೆ ಹೋಗಿ ಆವಾಗ ಅವರು ಸುಮ್ಮನೆ ಆಗ್ಬಿಡ್ತಾರೆ. ಅಯ್ಯಪ್ಪ ಮಹಾಪುರುಷ ಇವನ್ನೇ ಇದು ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲರೂ ಏಟು ತಿಂದಿರ್ತಾರೆ. 5-6 ಜನ ಎಲ್ಲ ವಾಪಸ್ ಹೋಗ್ತಾರೆ. ಇವನು ಸರಿ ಆಗ್ತಾನೆ, ಒಬ್ಬನೇ ಇರ್ತಾನೆ. ಹೋಗಿ ಶ್ರೀನಿವಾಸ ದರ್ಶನ ಮಾಡ್ತಾರೆ. ಮಾಡಿದ ತಕ್ಷಣ ಅವ್ನಿಗೆ ಏನು ಸ್ಫೂರ್ತಿ ಬರುತ್ತೆ, ಹಾಡು ಹೇಳೋಕ್ಕೆ ಶುರು ಮಾಡ್ತಾನೆ. ತುಂಬ ಖುಷಿಯಾಗಿ ಹೇಳ್ತಾ ಇರ್ತಾನೆ. ಸುಮಾರು ಹೊತ್ತು ಹೇಳ್ತಾನೆ, ಹೇಳ್ಬಿಟ್ಟು ಬರ್ತಾನೆ. ಇದೆಲ್ಲ ಹಾಡು ಆ ಸಮಯದಲ್ಲಿ ಯಾವ ಹಾಡು ಹೇಳಿದ್ದು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಅವ್ರ ಹಾಡಿನಲ್ಲಿ ಯಾವುದೋ ಒಂದು ಹೇಳಿರ್ತಾನೆ ಅಂತ. ಅದು ತೆಲುಗಿನಲ್ಲಿರೋದ್ರಿಂದ ನಮಗೆ ಅಷ್ಟು ಪರಿಚಯನೇ ಇರಲ್ಲ, ಅದು ಗೊತ್ತಾಗಲ್ಲ. ಇರಲಿ, ಪರವಾಗಿಲ್ಲ. ಅದನ್ನು ಅಷ್ಟಾಯಿತು. ಇಷ್ಟಾದ ಮೇಲೆ ಇನ್ನೊಂದು ಪ್ರಸಂಗ 8:20 ಪರವಾಗಿಲ್ಲ. ಇಷ್ಟಾಯ್ತಾ? ಈಗ ಮನೆಯವ್ರಿಗೆಲ್ಲ ಗಾಬರಿ. ಇನ್ನು ಎಷ್ಟು ದಿವಸ ಆದರೂ ಇವನು ಕಾಣ್ತಾ ಇಲ್ವಲ್ಲ, ಏನು ಮಾಡೋದು, ಇವನು ಎಲ್ಲಿ ಹುಡುಕೋದು ಸಿಗ್ತಾ ಇಲ್ವಲ್ಲ ಅಂಥೇಳಿ ಇದಾಗ್ತಾ ಯೋಚನೆ ಮಾಡ್ತಾ ಇರೋ ಸಮಯದಲ್ಲಿ ಅಲ್ಲಿ ಯಾರೋ ದಂಪತಿಗಳು ಇಬ್ಬರು ಬರ್ತಾರೆ. ಸ್ವಲ್ಪ ವಯಸ್ಸಾದವರು ಬರ್ತಾರೆ, ಅತಿಥಿಗಳಾಗಿ ಬರ್ತಾರೆ. ಇವರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಆತಿಥ್ಯವನ್ನು ಮಾಡ್ತಾರೆ. ಇವರು ಮನೆ ಯಜಮಾನರವರೆಲ್ಲ ಮಾಡ್ತಾರೆ. ಅಂದರೆ ಅಣ್ಣಮಯ್ಯನ ತಂದೆ ತಾಯಿಗಳು ಅವ್ರಿಗೆಲ್ಲ ಭೋಜನ ಬಡಿಸಿ ಎಲ್ಲ ಕೂರಿಸ್ಕೊಂಡು ಇದು ಮಾಡಿದಾಗ ಅವ್ರು ಒಂದು ಹಾಡು ಹೇಳೋಕ್ಕೆ ಶುರು ಮಾಡ್ತಾರೆ. ಹಾಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಕೊಡಿ. ಕ್ಷೀರಾಬ್ಧಿ ಕನ್ಯಾಕುರು ಶ್ರೀ ಮಹಾಲಕ್ಷ್ಮಿ. ಸ್ವಲ್ಪ ಅದನ್ನು ಒಂಚೂರು ಕೇಳ್ಬಿಡೋಣ, ತುಂಬ ಚೆನ್ನಾಗಿದೆ. ಅದು ಹಾಕೋದಕ್ಕೊಂದು ಕಾರಣ ಇದೆ.
ಅದನ್ನು ಅಡ್ವರ್ಟೈಸ್ಮೆಂಟ್ ಎಲ್ಲ ಸ್ಕಿಪ್ ಮಾಡೋಣ. ಹೀಗೆ ಹಾಡ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ ಅವರು. ಹಾಡು ಕೇಳಿ ತುಂಬ ಸಂತೋಷ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಇದು, ಇದನ್ನು ಯಾರು ಇದು ಮಾಡಿದ್ದು, ಯಾರು ಹೇಳಿದ್ದು ಅಂತ ಕೇಳಿ ತಂದೆ ತಾಯಿಗಳು ಕೇಳ್ತಾರೆ. ಅದಕ್ಕೆ ಬಂದವರು ಅತಿಥಿಗಳು ಹೇಳ್ತಾರೆ, ಇಲ್ಲ ಒಬ್ಬ ಹುಡುಗ ಬಂದಿದ್ದಾನಲ್ಲಿ, ತಿರುಮಲೆಗೆ ಬಂದಿದ್ದಾನೆ, ಅದು ಈ ಊರಿನ ಹುಡುಗ ಅಂತ ಗೊತ್ತಾಗಿದೆ ನಮಗೆ, ಅದಕ್ಕೋಸ್ಕರ ಅವನ್ನ ವಿಚಾರಿಸ್ಕೊಂಡು ಹೋಗೋಕ್ಕೆ ಬಂದು ನಾವಿಲ್ಲಿ. ಅವನು ಎಷ್ಟು ಚೆನ್ನಾಗಿ ಹಾಡುಗಳನ್ನ ಹೇಳ್ತಾನೆ, ಈ ಹಾಡು ಅವನೇ ಹೇಳಿದ್ದು, ಅವನು ಹೇಳಿದ್ದು ಅಂಥೇಳಿ ಇವರು ಹಾಡ್ತಾ ಇದ್ದಾರೆ ಹಾಡನ್ನು ಹೇಳ್ಬಿಟ್ಟು ತುಂಬ ಅದನ್ನು ಕೇಳಿ ಕೇಳಿ ಎಲ್ಲ ಜನಗಳು ಅವನ ಹತ್ರ ಓಡಿ ಬರ್ತಾರೆ. ಓಡಿ ಬಂದು ಇನ್ನು ಹೇಳು 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 ಅಂಥೇಳಿ ಕೇಳಿಸ್ಕೊಂಡಿದ್ದು ಮಾಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿದೆ, ಅವನು ಮಧುರವಾದ ಕಂಠದಲ್ಲಿ ಹೇಳ್ತಾ ಇದ್ದಾನೆ ಅಂಥೇಳಿ ಶ್ರೀನಿವಾಸನಿಗೂ ಇಷ್ಟವಾಗಿದೆ ಅನ್ನೋ ಹಾಗೆ ಹೇಳ್ತಾರೆ ಅದನ್ನು. ಅಂತ ಅವನು, ಹೌದಾ ಆ ಥರ ಈ ಊರು ಹುಡುಗನ, ಅದು ಹೇಗಿದೆ ಅವನು ಹೇಳಿ ನೋಡೋಣ ಅಂತ ಇವರು ತಂದೆ ತಾಯಿಗಳಿಗೆ ಒಂದು ಕುತೂಹಲ. ಅದಕ್ಕೆ ಹೇಳೋ ಡಿಸ್ಕ್ರಿಪ್ಷನ್ ಎಲ್ಲ ಕೊಡ್ತಾರೆ. ಅವನ ಹುಡುಗ ಹೀಗಿದ್ದಾನೆ, ಇಟ್ಟು ಎತ್ತರದಲ್ಲಿದ್ದಾನೆ, ಮುಖ ಬಣ್ಣ, ಅವನ ಮೈ ಕಟ್ಟು, ಹೀಗೆ ಎಲ್ಲ ಹೇಳಿದಾಗ ಅಯ್ಯೋ ನಮ್ಮ ಹುಡುಗಂತ ಇದೆಯಲ್ಲ ಅದು ಅಂತ. ಈ ಊರಿನವರು ಅಂತ ಹೇಳಿದ್ರೆ ಸರಿಯಾಗಿ ನಮ್ಮ ಹುಡುಗನೇ ಇರ್ಬೋದಾ ಅಂತೇಳಿ, ಓ ಇರ್ಬೋದು, ನಿಮ್ಮ ಹುಡುಗನೇ ಇರ್ಬೋದು ನೋಡಿದ್ರೆ, ಹಾಗಾದರೆ ನಾವು ಕಾಯ್ತಾ ಇದ್ವು, ನಾವು ಎಲ್ಲೂ ಸಿಕ್ಕಲಿಲ್ಲ ಅಂತ ಊರೆಲ್ಲ ಹುಡುಕ್ತಾ ಇದ್ವು, ಸಿಕ್ಕಲಿಲ್ಲ, ಅರೆ ಇವನೇ ಅಲ್ಲಿ ಹೋಗಿದ ಅಂತ, ಇರ್ಬೋದು ಅವನೇ ಅಲ್ಲಿ ಹೋಗಿದ್ಬೋದು ಅಂತ ಹೇಳ್ತಾರೆ ಅವರು. ಶ್ರೀನಿವಾಸನೇ ಈ ಆವೇಶದಲ್ಲಿ ಅತಿಥಿಯಾಗಿ ಬಂದಿರೋದಲ್ಲಿ ಅವನೇ ಈ ಹಾಡನ್ನು ಹೇಳ್ತಾ ಇದ್ದಾನೆ, ಅಷ್ಟು ಸಂತೋಷಪಟ್ಟು ಅವನು ಹೇಳಿದ್ದ ಹಾಡನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಂಥ ಒಂದು ವೈಭವಪೂರ್ಣವಾದ ಒಂದು ಹಾಡಿದು ಅನ್ನೋದನ್ನು ಜ್ಞಾಪಿಸ್ಕೊಳ್ಳೋಕ್ಕೋಸ್ಕರ ಅದನ್ನು ಕೇಳೋಣ ಅಂಥೇಳಿ ಹಾಕಿದೆ ಅಷ್ಟೇ. ಅಂತ ಹೇಳಿದಾಗ ಇವರು ತಕ್ಷಣ ಊಟನೂ ಮಾಡಲ್ಲ, ಅವ್ರಿಗೆ ಬಡಿಸ್ಬಿಟ್ಟಿದ್ದಾರೆ. ಅವರು ಇಬ್ಬರು ಅತಿಥಿಗಳು ಊಟ ಮಾಡಿದ್ದಾರೆ, ಸಂತೋಷವಾಗಿ ಊಟ ಮಾಡಿದ್ದಾರೆ. ಇವ್ರ ಮನೆಯಲ್ಲಿ ಊಟ ಮಾಡಬೇಕು ಅಂಥೇಳಿ ಭಗವಂತನೇ ತಾಯಾರು ಇಬ್ಬರು ಸೇರಿ ಕೂತ್ಕೊಂಡು ಊಟ ಮಾಡಿದ್ದಾರೆ. ಹಾಗೆ ಹೊರಟಿದ್ದಾರೆ, ಇವರೆಲ್ಲ ಹೊರಟುಬಿಟ್ಟಿದ್ದಾರೆ. ಊರ ಜನಗಳು ಎಲ್ಲರೂ ಅಲ್ಲಿ ಹುಡುಗ ಇದ್ದಾನಂತೆ, ಹೋಗೋ ನೋಡೋಣ ಅಂಥೇಳಿ ಓಡೋಗಿದ್ದಾರೆ. ಅಲ್ಲಿ ಹೋದರೆ ಅವನಿಗೆ ಸುಮಾರು ದಿವಸ ಆಯ್ತಲ್ಲ, ಚೆನ್ನಾಗಿ ಸೆಟ್ಲ್ ಆಗಿಬಿಟ್ಟಿದ್ದಾನೆ ಅಲ್ಲಿ ಊರನ್ನ ದೇವಸ್ಥಾನದಲ್ಲಿ. ಎಲ್ಲ ಕೈಂಕರ್ಯಗಳನ್ನು ಸೇವೆಯನ್ನು ಮಾಡ್ತಾ ಇದ್ದಾಗ ಪಾಡು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ನಾರದರ ಒಂದು ಆಶೀರ್ವಾದ ಆಗಿಬಿಟ್ಟಿದೆ, ಎಲ್ಲ ತಾನಾಗಿ ಬರ್ತಾ ಇದೆ ಹಾಡುಗಳು, ಒಂದಾದ್ಮೇಲೆ ಒಂದು ಹೇಳ್ತಾ ಇದ್ದಾರೆ. ಒಂದೊಂದು ಸೇವೆಗೂ ಒಂದು ಹಾಡು, ಇವತ್ತು ಹೇಳಿದ್ದ ಹಾಡು ನಾಳೆ ಇಲ್ಲ, ನಾಳೆ ಬೇರೆ ಅದು. ಹಾಗೆ ದಿನ ಒಂದೊಂದು ಅಂಥೇಳಿ ಎಲ್ಲ ಸೇವೆಗಳು ಅಂತ ಹೇಳಿ ಸುಪ್ರಭಾತದಿಂದ ಹಿಡಿದು ನೈವೇದ್ಯ ಆಗಲಿ, ಅಭಿಷೇಕ ಆಗಲಿ, ಪ್ರತಿಯೊಂದು ಕೊನೆಗೆ ಲಾಲಿ ಹಾಡು, ಎಲ್ಲ ಹಾಡುಗಳನ್ನು ಹೇಳ್ತಾ ಇದ್ದಾರೆ. ಒಂದೊಂದಕ್ಕೂ ಒಂದು ಹಾಡು ಹೇಳ್ತಾ ಇದ್ದಾರೆ. ಎಷ್ಟು ಮಧುರವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಇವತ್ತು ಕೂಡ ಅಣ್ಣಮಾಚಾರ್ಯ ಕೃತಿಗಳನ್ನೇ ಹಾಕೋದಲ್ಲಿ ತಿರುಪತಿನಲ್ಲಿ ಬೆಳಗ್ಗೆಯಿಂದ ಶುರು ಮಾಡ್ತಾರೆ, ರಾತ್ರಿವರೆಗೂ ಹೋಗ್ತಾ ಇರ್ತಾರೆ, ಎಲ್ಲ ಕೇಳ್ತಾರೆ. ಆ ತರಹ ಹೇಳ್ತಾ ಇದ್ದ. ಅಲ್ಲಿ ಹೋಗಿ ಯಾರು ಇವ್ರನ್ನ ಹುಡ್ಕೋದು ಹೇಗೆ ಅಂತ ನೋಡ್ತಾರೆ. ಅದಕ್ಕೆ ಯಾರೋ ಹೇಳ್ತಾರೆ, ಇಲ್ಲ ಅಲ್ಲಿ ಹೋಗಿ ನೋಡಿ, ಅಲ್ಲ ಅವನು ಕೈಂಕರ್ಯ ಮಾಡ್ತಾ ಇದ್ದಾನಲ್ಲಿ ಹುಡುಗ, ಅಲ್ಲಿದ್ದಾನೆ ನೋಡಿ ಅಂತ. ಹಾಗೆ ಹೆಸರೆಲ್ಲ ಗೊತ್ತಿರುತ್ತೆ, ಅಣ್ಣಮಯ್ಯ ಅಂದರೆ ಎಲ್ಲರೂ ಅಲ್ಲಿದ್ದಾನೆ ನೋಡಿ ಅಂತಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಅಣ್ಣಮಯ್ಯ ಅಲ್ಲಿದ್ದಾನೆ, ದೇವ್ರ ಸೇವೆ ಮಾಡ್ತಾ ಇದ್ದಾನೆ, ಅರ್ಚಕರಿಗೆ ಸಹಾಯ ಮಾಡ್ತಿದ್ದಾನೆ,
ಅಲ್ಲಿ ಪಲ್ಲಕ್ಕಿ ಹೊತ್ಕೊಂಡು ಹೋಗ್ಬೇಕು ಅಂದರೆ ಒಳಗಡೆ ಎಲ್ಲ ಪ್ರದಕ್ಷಿಣೆ ಎಲ್ಲ ಹೋಗ್ತಾರಲ್ಲ, ಅದಕ್ಕೆಲ್ಲ ಇವನ ಜೊತೆಲಿ ಇರ್ತಾನೆ. ಎಲ್ಲ ಸೇವೆಗಳಲ್ಲೂ ಅವನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಇವ್ರಿಗೆ ನೋಡಿದ್ರೆ ಒಂಥರ ಖುಷಿ. ಆದರೆ ಇವನು ಎಲ್ಲ ಹಳೆಯದೆಲ್ಲ ಮರ್ತು ಬಿಟ್ಟಿದ್ದಾನೆ. ಆ ಹುಡುಗಿಯರು ಪಾಪ ಇಬ್ಬರು ಬಂದಿದ್ದಾರೆ, ವಿವಾಹವಿಲ್ಲ, ಅಂಥದ್ದು ಇಲ್ಲ, ಅದರ ಪರಿವೇ ಇಲ್ಲ ಅವನಿಗೆ. ಯಾವಾಗಲೂ ಶ್ರೀನಿವಾಸ ವೆಂಕಟಾಚಲಪತಿ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಹಾಗಾಗಿ ಇದು ಆಗೋಯ್ತಲ್ಲ ಅಂಥೇಳಿ ಒಂದು ವ್ಯಥೆ. ಆದರೆ ಇನ್ನೊಂದು ಕಡೆ ಸಂತೋಷ, ಭಗವಂತ ಇದರಲ್ಲಿ ಬಂದು ಸೇರಿಕೊಂಡಿದ್ದಾನೆ ಅಂತ. ಅವ್ರ ತಾಯಿಗಂತೂ ತುಂಬ ಸಂತೋಷ, ಯಾಕೆಂದರೆ ಅವರು ಶ್ರೀನಿವಾಸ ಭಕ್ತೆಯಳು. ಹಾಗಾಗಿ ಆಗ್ತಾಯಿದೆ, ಹೀಗೆ ನಡೀತಾ ಇದೆ. ಇಲ್ಲಿ ಒಂದು ಸಡನ್ನಾಗಿ ಒಂದು ಚೇಂಜ್ ಆಗುತ್ತೆ ಅವನ ಜೀವನದಲ್ಲಿ. ಒಂದು ಘಟ್ಟ ಚೇಂಜ್ ಆಯಿತು. ವೇದಪಾಠದಿಂದ ಅವನು ಲೌಕಿಕವಾದ ವಿಷಯಕ್ಕೆ ಬಂದಿದ್ದ, ಅದ್ರಲ್ಲಿ ಮುಳುಗ್ಬಿಟ್ಟಿದ್ದ. ಅಲ್ಲಿಂದ ಒಂದು ಚೇಂಜ್ ಆಗಿ ಭಗವಂತನೇ ಸಂಕಲ್ಪದಿಂದ ಮತ್ತೆ ಭಕ್ತನಾಗಿ ಮಾಡಿಕೊಂಡ. ಭಕ್ತನಾದ್ಮೇಲೆ ಮುಂದಕ್ಕೆ ಏನಾಗಬೇಕು ಅನ್ನೋ ಒಂದು ಚೇಂಜ್ ಇದೆ. ಆ ಚೇಂಜಿಗೆ ಇವತ್ತು ಸಮಯ ಮುಗಿದಿರೋದ್ರಿಂದ ಇಲ್ಲಿಗೆ ಒಂದು ಹಂತಕ್ಕೆ ಮಂಗಳ ಮಾಡಿ ಮುಂದಿನ ವಾರ ಇದನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಅಂತ ಭಗವದ್ಭಕ್ತರು ಎಂಥ ಭಕ್ತರು ಅಂತ ಹೇಳಿದ್ರೆ, ಇವನು ಹಾಡು ಹೇಳ್ತಾ ಇದ್ದು ಶ್ರೀನಿವಾಸ ಸಂತೋಷಪಟ್ಟು ಕೇಳ್ತಾನಂತೆ ನಿಂತ್ಕೊಂಡು. ಹಾಗೆ ಆ ತಾಯರು ಅಷ್ಟೇ, ಪದ್ಮಾವತಿ ತಾಯರು ನಿಂತ್ಕೊಂಡು ತುಂಬ ಸಂತೋಷಪಟ್ಟು ಕೇಳ್ತಾರಂತೆ. ಪ್ರಸಾದ ಕೊಡಬೇಕು ಅಂತ ಇಷ್ಟಪಡ್ತಾರೆ ಅಂಥೇಳಿ. ಅಂತಹ ಕರುಣಾಮಯಿ ಅಂಥ ಒಂದು ಭಕ್ತ ಶ್ರೇಷ್ಠರಿಗೆ ನಮಸ್ಕರಿಸ್ತಾ, ಹಿಂದೆ ಇದನ್ನು ಆಟ ಆಡಿಸ್ತಂಥ ಶ್ರೀನಿವಾಸ ಪ್ರಭು ಅವನಿಗೂ ನಮಸ್ಕರಿಸ್ತಾ ಮಂಗಳವನ್ನು ಹೇಳ್ತೇನೆ. ಶ್ರೀರಂಗಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರ್ಪಣಮಸ್ತು.